ಗುರುಗಳಿಗೆ ಅನಂತ ಅನಂತ ಪ್ರಣಾಮಗಳು. ಪ್ರಭಾರಿ ಅಧಿಕಾರಿಗಳ ಆಯ್ಕೆ ಮಾಡಿದರೆ ಇವತ್ತು ಎಲ್ಲರಿಗೂ ಅಭಿನಂದನೆಗಳು. ಸಭಾಪತಿ ಕಲ್ಯಾಣಪ್ಪ ಗುರುಗಳು ಇರಲಾರ್ದಾಗ ಗಂಗಾಧರ ಗುರುಗಳು ಇರ್ತಾರೆ. ಕಾರ್ಯದರ್ಶಿಗಳು ಕಂಬಿ ಪ್ರಕಾಶ್ ಅವರು ಇಲ್ಲದಾಗ ಕಾಡಪ್ಪ ಅವರು ಆಟೋಮೆಟಿಕ್ ಆಗಿ ಕಾರ್ಯದರ್ಶಿಗಳಾಗಿರ್ತಾರೆ. ಖಜಾಂಚಿ ಮಹಂತೇಶ್ ಪಾಟೀಲ್ ಇಲ್ಲಂದ್ರೆ ಸೋಮಯ್ಯ ಪಾಟೀಲ್ರು, ಮತ್ತೆ ಸಂಪರ್ಕಾಧಿಕಾರಿಗಳು ನಾಗರತ್ನಮ್ಮ ಇಲ್ಲದಾಗ ಗೌರಮ್ಮನವರು, ಮತ್ತು ಮಹಿಳಾ ಪ್ರತಿನಿಧಿಗಳು ಗೌರಮ್ಮನವರು ಇಲ್ಲದಾಗ ನಾಗರತ್ನಮ್ಮನವರು. ಈ ರೀತಿ ಇಲ್ಲದಾಗಂದ ಅಷ್ಟೇ ಅಲ್ಲ, ಇದ್ದಾಗ ಕೂಡ ಪರಸ್ಪರ ಸಹಕಾರಿಗಳಾಗಿರ್ಬೇಕು. ಅವ್ರು ಇರ್ಲಾರ್ದಾಗ ನಂದು, ಈಗ ಅವ್ರಿದ್ದಾಗ ನಂದೇನು ಕೆಲಸ ಇಲ್ಲ ಅಂತಿಲ್ಲ. ಪ್ರಭಾರಿಗಳು ಅವ್ರ ಜೊತೆಗೆ ಏನ್ ಕೆಲಸ ಮಾಡ್ತಿರ್ತಾರ ಪರಸ್ಪರ ಇಬ್ರು ಸಹಕರಿಸಿಕೊಂಡು ಇದು ಮಾಡೋಣ ಬನ್ನಿ ಅಂತಂದ್ರೆ ಆಯ್ತು, ಜೊತೆಯಾಗಿ ಆ ಕೆಲಸ ಸಕ್ಸಸ್ ಮಾಡಬೇಕು. ಒಬ್ಬರ ಬದಲಿ ಇಬ್ಬರಿದ್ರೆ ಅನುಕೂಲ. ಒಬ್ಬರೇ ಇದ್ದಾಗ ಏನ್ ಮಾಡ್ಲಪ್ಪ ಅಂತ ತಿಳಿಯಂಗಿಲ್ಲ. ಈಗ ನೋಡ್ರಿ, ಗಂಗಾಧರ ಗುರುಗಳು ಬ್ಯಾಗ್ ತಗೊಂಡು ಬಂದಾರ, ಅವ್ರಿಗೆ ಕಿವಿಲಾರ್ದಂಗ ಆಗಿತ್ತು. ಎಲ್ಲರೂ ಕೂಡಿ ಆಲೋಚನೆ ಮಾಡಿದಾಗ ಅವ್ರದ್ದು ಸಮಸ್ಯೆ ಬಗೆಹರಿದ್ರು. ಹಂಗ ಒಬ್ಬರ ಬದಲಿ ಇಬ್ಬರು ಇದ್ರೆ ಸರಿ, ಇಬ್ಬರು ಇಲ್ಲ ಅಂದ್ರೆ ಮತ್ತೆ ಇನ್ನೊಬ್ಬರಿಗೆ ಕರ್ಕೊಡ್ರಿ. ನಿಮ್ಗೆ ಯಾರು ಬೇಕಾದವ್ರಿಗೆ ಕರ್ಕೊಡ್ರಿ. ಒಬ್ಬರಿಗೊಬ್ರು ಎಲ್ಲರೂ ಕೈಗೂಡಿಸಿ ಎಲ್ಲರೂ ಒಂದೇ, ಆಲ್ ಆರ್ ಒನ್. ಯಾವುದೇ ಕೆಲಸ ಎಲ್ಲರಿಗೆ ಸಂಬಂಧಪಟ್ಟದ್ದು, ಎಲ್ಲರೂ ಆಲೋಚನೆ ಮಾಡಿ ಅದ್ರ ಬಗ್ಗೆ ಒಂದು ಪರಿಹಾರ ಕಂಡುಕೊಂಡು ಸರಳ ಮಾಡ್ಕೊಂಡು ಹೋಗೋದು. ಯಾವುದು ವಂಚನೆ ಮಾಡ್ಕೊಳ್ಳೋದಿಲ್ಲ. ಅದು ಬ್ಯಾಗ್ ತರೋದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಅದೇನೇನು ಖರ್ಚಾಗ್ಯದ ಎಲ್ಲ ಒಂದ್ ಕಡೆ ಬರಲು ಅವ್ರ ಕಾರ್ಯದರ್ಶಿಗಳಿಗೆ ಒಪ್ಪಿಸ್ರಿ. ಯಾರ್ಯಾರು ಏನೇನು ಕೆಲಸ ಮಾಡ್ತೀರಿ ಎಲ್ಲರೂ ಕಾರ್ಯದರ್ಶಿಗೆ ಒಪ್ಪಿಸ್ರಿ. ಕಾರ್ಯದರ್ಶಿಯವರು ಖಜಾಂಚಿ ಅವ್ರ ಜೊತೆಗೆ ಚರ್ಚೆ ಮಾಡ್ತಾರೆ. ಅಲ್ಲಿ ಎಷ್ಟು ಸಂಗ್ರಹ ಆಗ್ಯದ, ಇನ್ನ ಎಷ್ಟು ಬೇಕು ಎಲ್ಲಾನು ಹೇಳ್ತಾರೆ. ಅವರಿಬ್ರು ಕೂಡಿ ಸಭಾಪತಿಗೆ ತಿಳಿಸ್ತಾರ ಏನ್ ಮಾಡ್ಬೇಕಂತ. ಎಲ್ಲ ಮುಂದಿಂದ ನಾನೇ ಸರಿ ಹೋಗ್ತಾರೆ. ಮತ್ತೆ ನಿನ್ನೆ ದಿವಸ ಈ ಬ್ರಹ್ಮ ವಿಚಾರ ಸಾಗರಕ್ಕೆ ಸಂಬಂಧಪಟ್ಟಂತೆ ಅನಾದಿ ಶಕ್ತಿಗಳ ಬಗ್ಗೆ ಒಂದಿಷ್ಟು ವಿಶ್ಲೇಷಣೆ ಮಾಡ್ತಾ ಇದ್ದೆವು. ಅನಾದಿ ವಸ್ತುಗಳು ಬ್ರಹ್ಮ, ಒಂದನೇದ್ದು, ಎರಡನೇದು ಪ್ರಕೃತಿ, ಮೂರನೇದ್ದು ಬ್ರಹ್ಮ ಪ್ರಕೃತಿಯರ ಸಂಬಂಧ, ಮತ್ತೆ ನಾಲ್ಕನೇದ್ದು ಈಶ್ವರ, ಐದನೇದ್ದು ಜೀವ, ಆರನೇದ್ದು ಈಶ್ವರ ಜೀವರ ಭೇದ. ಬ್ರಹ್ಮ ಅಂದ್ರೆ ಏನು ಗೊತ್ತಾಗಿದೆ, ಪ್ರಕೃತಿ ಅಂದ್ರೆ ಏನು ಗೊತ್ತಾಗಿದೆ, ಬ್ರಹ್ಮ ಮತ್ತು ಪ್ರಕೃತಿಯ ಸಂಬಂಧ. ಬ್ರಹ್ಮ ಅಂದ್ರೆ ಪರಮ ಅಧಿಷ್ಠಾನ ವಸ್ತು, ಪ್ರಕೃತಿ ಅಂತಂದ್ರೆ ಆ ಬ್ರಹ್ಮನ ಜೊತೆಯಲ್ಲಿಯೇ ಬ್ರಹ್ಮನ ಹಣೆಯ ಮೇಲಿರುವಂತ ಒಂದು ಸ್ಟಿಕ್ಕರ್ ಇದ್ದಂಗ. ಒಂದು ಹೆಣ್ಣು ಮಗಳ ಹಣೆ ಮೇಲೆ ಸ್ಟಿಕ್ಕರ್ ಅದ, ಹಂಗ ಒಂದು ಪ್ರಕೃತಿ ಅದ. ಆ ಪ್ರಕೃತಿನೇ ಈ ಬ್ರಹ್ಮ ಪ್ರಕೃತಿಯರ ಸಂಬಂಧಕ್ಕ ಮತ್ತು ಈಶ್ವರನ ಸಂಬಂಧ, ಈಶ್ವರ ಮತ್ತು ಜೀವ ಮತ್ತು ಈಶ್ವರ ಜೀವರ ಭೇದ, ಇವೆಲ್ಲ ಪ್ರಕೃತಿಯ ಕಾರ್ಯಗಳಾದವ. ಎಲ್ಲವೂ ಪ್ರಕೃತಿಯ ಆಧೀನದಲ್ಲೇ ನಡೆದಿರ್ತದ. ಬ್ರಹ್ಮ ಏನೆಲ್ಲ ನಡೆದರೂ ಸಹಿತ ಆತ ನಿರ್ಲಿಪ್ತವಾಗಿರ್ತಾನ, ಸುಮ್ಮನೆ ಸಾಕ್ಷಿಯಾಗಿರ್ತಾನೆ. ಎದರೊಳಗೂ ಇನ್ವಾಲ್ವ್ ಆಗಿರಂಗಿಲ್ಲ, ಎದರೊಳಗೂ ಸೇರಿರೋದು, ಎಲ್ಲದರೊಳಗೂ ಇದ್ದು. ಅದು ಹೆಂಗದ ಬ್ರಹ್ಮ ಅಂತಂದ್ರೆ ಒಡಲೊಳಗಿದ್ದು ಒಡಲಿಂಗ ಆಧಾರವಾಗಿ ಒಡಲ ಸೋಂಕದೆ ಒಡಲ ಬೆಳಗುವ ಪರಿಯ ನೋಡ ಅಂತೇಳಿ ಆ ರೀತಿ ಬ್ರಹ್ಮ ಅದನ್ನ. ಪ್ರಕೃತಿ ಅದು ಎಲ್ಲ ಈ ಜಗತ್ತಿನ ಒಂದು ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳು ಏನೇನು ನಡೆದವ ಎಲ್ಲವೂ ಆ ಪ್ರಕೃತಿಯ ಆಧೀನದಾಗೆ ನಡೆದಿರ್ತಾವ.
ಈ ಬ್ರಹ್ಮ ಮತ್ತು ಪ್ರಕೃತಿಯ ಒಂದು ಸಂಬಂಧ ಕೂಡ ಅನಾದಿಯಾಗಿದೆ. ಮತ್ತೆ ಈಶ್ವರ ಹೆಂಗಪ್ಪ ಅಂತಂದ್ರೆ ಆ ಪ್ರಕೃತಿಯಲ್ಲಿ 3 ಗುಣಗಳು. ಯಾವ ಗುಣಗಳು 3? ಸತ್ವ, ರಜ, ತಮ. ಆ ಸತ್ವಗುಣ ಏನದಲ್ಲ ಅದು ಹೆಂಗದ ಅಂತಂದ್ರೆ ಇಡೀ ಬ್ರಹ್ಮಾಂಡಕ್ಕೆ ಒಂದು ಕನ್ನಡಿ ಹಾಗೆ ಇದೆ. ಅದು ಇಡೀ ಬ್ರಹ್ಮಾಂಡಕ್ಕೆ ಒಂದು ಕನ್ನಡಿ ಉಪಾಧಿಯಲ್ಲಿರುವ ಏನದು ಸತ್ವಗುಣ. ಆ ಕನ್ನಡಿಯಲ್ಲಿ ಬ್ರಹ್ಮ ಮತ್ತು ಬ್ರಹ್ಮದ ಪ್ರತಿಬಿಂಬ 3 ವಸ್ತುಗಳು. ಬ್ರಹ್ಮ ಪ್ಲಸ್ ಆ ಪ್ರಕೃತಿಯಲ್ಲಿರುವ ಸತ್ವಗುಣ ಎಂಬ ಕನ್ನಡಿ ಮತ್ತು ಆ ಕನ್ನಡಿಯಲ್ಲಿ ಬ್ರಹ್ಮನ ಪ್ರತಿಬಿಂಬ. ಈ 3 ಸೇರಿ ಏನಾಗ್ತದಪ್ಪ ಅಂದ್ರೆ ಈಶ್ವರ ತತ್ವ ಆಗ್ತದೆ. ಈಶ್ವರನೊಳಗೆ ಏನೇನದ ಅಂದ್ರೆ ಈಶ್ವರನೊಳಗೆ ಬ್ರಹ್ಮನೂ ಅದನ, ಈಶ್ವರನೊಳಗ ಆ ಪ್ರಕೃತಿಯ ಸತ್ವಗುಣನೂ ಅದ, ಮತ್ತೆ ಈಶ್ವರನೊಳಗೆ ಏನದಪ್ಪ ಅಂತಂದ್ರೆ ಆ ಬ್ರಹ್ಮನ ಪ್ರತಿಬಿಂಬನೂ ಅದ. 3 ಅದಾವ. ಬ್ರಹ್ಮ ಸಾಮಾನ್ಯವಾದಂತ ಚೈತನ್ಯ ಆಗಿರ್ತಾನ. ಈಶ್ವರನಾಗಿದ್ದಾಗ ಎಲ್ಲರಾಗ ಇರ್ತಾನ. ಆ ಬ್ರಹ್ಮದ ಪ್ರತಿಬಿಂಬ ಏನದಲ್ಲ ಅದೇನದ ವಿಶೇಷ ಚೇತನ. ಈಶ್ವರನ ವಿಶೇಷ ಚೇತನ. ಅದು ಈ ರೀತಿ ತಿಳ್ಕೊಂಡು ಮತ್ತೆ ಮುಂದೆ ಜೀವ ಅಂತ ನಿನ್ನೆ ಈಶ್ವರ ಹೆಂಗಿರ್ತಾನೆ ಗೊತ್ತಾಯ್ತು. ನೆಕ್ಸ್ಟ್ ಜೀವ. ಜೀವ ಅಂದ್ರೇನು? ಈ ನೀರಿನ 3 ಭಾಗಗಳನ್ನು ಹೇಳಿದವು. ಒಂದು ಸರೋವರದ ಮೇಲೆ ತಿಳಿಯಾದ ನೀರು, ಅದರ ಕೆಳಗೆ ನೋಡಿದ್ರೆ ಒಂದಿಷ್ಟು ರಾಡಿ ನೀರು. ಆ ರಾಡಿ ನೀರಲ್ಲಿ ಆ ಮಣ್ಣಿನ ಕಣಗಳಿರ್ತವ. ಇನ್ನೂ ತಳಕವಾದ್ರಿ ಅಂತಂದ್ರ ಕೆಸರು. ಇಲ್ಲೇನಾಯ್ತು, ಆ ರಾಡಿ ನೀರೊಳಗೆ ಹೆಂಗ ಮಣ್ಣಿನ ಕಣಗಳದವ ಅದೇ ರೀತಿ ಈ ಪ್ರಕೃತಿಯ ಇನ್ನೊಂದು ಗುಣ ಯಾವುದು? ರಜೋಗುಣ. ಮಲಿನ ಸತ್ವಗುಣ, ಶುದ್ಧ ಸತ್ವಗುಣ ಅಂತಾರ. ಶುದ್ಧ ಸತ್ವಗುಣಕ್ಕ ಏನಂತಾರ? ಸತ್ವ ಅಂತ. ಮಲಿನ ಸತ್ವಗುಣಕ್ಕ ರಜೋಗುಣ. ಆ ರಜ ಅಂತಂದ್ರೆ ರಜ ಅಂದ್ರೆ ಸಣ್ಣ 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 ಕಣಗಳು, ಧೂಳಿನ ಕಣಗಳಿದ್ದಂಗ. ಈಗ 84 ಲಕ್ಷ ಜೀವರಾಶಿಗಳದವ. ಅವೇನದವ ನೋಡಿದ್ರ ಆ ನೀರಾಗಿಂದು ಧೂಳಿನ ಕಣ ಹೆಂಗ್ ಕಾಣ್ತಾವ ಹಾಗೆ ಈ ಜಗತ್ತಿನೊಳಗೆ ಇವೆಲ್ಲ ಧೂಳಿನ ಕಣಗಳು. ಈ ಒಬ್ಬ ಮನುಷ್ಯ ಏನದ ಈ ಜಗತ್ತಿನಾಗ? ಆ ಜಗತ್ತಿಗೆ ಈ ಮನುಷ್ಯಗೆ ಕಂಪೇರ್ ಮಾಡಿದ್ರೆ ಏನದ? ಏನದ್ರಿ ಮನುಷ್ಯಗೆ ಜಗತ್ತಿಗೆ ಸಂಬಂಧ ನೋಡಿದ್ರ ಒಂದು ರಜ ಕಣ ಇದ್ದಂಗ ಅದಲ್ಲ, ಒಂದು ಧೂಳಿನ ಕಣ ಇದ್ದಂಗ ಹೌದಾ ಇಲ್ಲ ಈ ಮನುಷ್ಯ? ನೀರೊಳಗ ಒಂದು ರಾಡಿಯಾದ ನೀರೊಳಗ ಒಂದು ಮಣ್ಣಿನ ಕಣ ಹೆಂಗಿರ್ತದ ಹಂಗ ಇಡೀ ಬ್ರಹ್ಮಾಂಡವನ್ನ ಒಂದು ನೀರಿನ ರಾಶಿ ಅಂತ ತಿಳ್ಕೊಂಡ್ರ ಅದ್ರಾಗ ಮನುಷ್ಯ ಹೆಂಗದನಂದ್ರೆ ಒಬ್ಬ ಮನುಷ್ಯ ಒಂದು ಧೂಳಿನ ಕಣ ಇದ್ದಂಗ ಅದ. ಆದ್ರ ಆ ಧೂಳಿನ ಕಣದೊಳಗೆ ಏನ್ ಪವರ್ ತುಂಬದ ಹೆಂಗದ ನೋಡ್ರಿ. ಅದ ಕೆಲಸ ಹೆಂಗ್ ಮಾಡ್ತದ ಏನೇನು. ಇಡೀ ಬ್ರಹ್ಮಾಂಡವನ್ನೇ ತಾನೇ ಸೃಷ್ಟಿ ಮಾಡಿದೆ ನನ್ನ ರೀತಿಯಲ್ಲಿ ಅಭಿಮಾನ ಕೊಟ್ಟು ಎಲ್ಲದರ ಬಗ್ಗೆ ಚಿಂತೆ ಮಾಡಿ ಎಲ್ಲವನ್ನ ತನ್ನ ಆಧೀನದಲ್ಲಿ ಇಟ್ಕೋಬೇಕಂತ ಒಂದು ಧೂಳಿನ ಕಣ ಹೆಂಗ್ ಕೆಲಸ ಮಾಡ್ತು. ಹೀಗಾಗಿ ಇವು ಒಂದಲ್ಲ 84 ಲಕ್ಷ ರೀತಿಯ ಧೂಳಿನ ಕಣಗಳದಾವ. ಇವು ರಜೋಗುಣಗಳು. ಈ ರಜೋಗುಣದಾಗ ಏನಾಯ್ತು, ಆ ಶುದ್ಧ ಸತ್ವಗುಣದ ಹೆಂಗ ಕನ್ನಡಿ ಒಂದೇ ಒಂದು ಅಖಂಡ ಕನ್ನಡಿ ಅದ. ಒಂದು ಕನ್ನಡಿ ಇದ್ರೆ ಒಂದು ಪ್ರತಿಬಿಂಬ. ಈ ರಜೋಗುಣದೊಳಗ ಏನಾಗ್ಯದ, ಆ ಕನ್ನಡಿ ಒಡೆದು ತುಂಡಾಗ್ಯದ. ಎಷ್ಟು ತುಂಡಾಗ್ಯದ ಅಂದ್ರೆ 84 ಲಕ್ಷ ತುಂಡಾಗ್ಯದ.
84 ಲಕ್ಷ ತುಂಡಾಗ್ಯದ ಅಂತಂದ್ರೆ 84 ಲಕ್ಷ ತುಂಡುಗಳು ಕನ್ನಡಿಯ ತುಂಡುಗಳು ಪ್ಲಸ್ ಬ್ರಹ್ಮ. ಬ್ರಹ್ಮ ಎಷ್ಟದರ? ಎಷ್ಟು ಮಂದಿರ ಬ್ರಹ್ಮ? ಒಬ್ಬನೇ ಬ್ರಹ್ಮ. ಒಬ್ಬನೇ ಬ್ರಹ್ಮ 84 ಲಕ್ಷ ಕನ್ನಡಿ ತುಂಡುಗಳು ಮತ್ತೆ 84 ಲಕ್ಷ ಕನ್ನಡಿ ತುಂಡುಗಳೊಳಗ ಆ ಬ್ರಹ್ಮನ 84 ಲಕ್ಷ ಪ್ರತಿಬಿಂಬಗಳು. ಇವಿಷ್ಟು ಸೇರಿದಾಗ ಅಲ್ಲಿ ಜೀವ ಆಗ್ತದ. ಜೀವ ಅಂತಂದ್ರೆ ಆ 84 ಲಕ್ಷ ಕನ್ನಡಿ ತುಂಡುಗಳ ಪೈಕಿ ಒಂದು ತುಂಡಿನಲ್ಲಿ ಆ ಬ್ರಹ್ಮನ ಒಂದು ಪ್ರತಿಬಿಂಬ ಅಂದ್ರೆ ಒಂದು ಜೀವ. 84 ಲಕ್ಷ ತುಂಡುಗಳಲ್ಲಿ 84 ಲಕ್ಷ ಪ್ರತಿಬಿಂಬಗಳು ಪ್ಲಸ್ ಬ್ರಹ್ಮ ಈಸ್ ಈಕ್ವಲ್ ಟು ಜೀವ ರಾಶಿ. ಜೀವರಾಶಿ ಅಂತಂದ್ರೆ 84 ಲಕ್ಷ ಕನ್ನಡಿ ತುಂಡುಗಳು ಪ್ಲಸ್ ಅದರೊಳಗೆ ಬ್ರಹ್ಮ ಪ್ಲಸ್ ಅದರೊಳಗೆ ಬ್ರಹ್ಮನ 84 ಲಕ್ಷ ಪ್ರತಿಬಿಂಬಗಳು. ಅದಕ್ಕೆ ಜೀವರಾಶಿ ಅಂತ. ಮಣ್ಣಿನ ಕಣಗಳ ರಾಶಿ ಹೆಂಗ ರಾಡಿ ನೀರೊಳಗಿರ್ತದ ಹಂಗ ಈ ಬ್ರಹ್ಮಾಂಡ ಎಂಬುವ ಜಲದಲ್ಲಿ ಆ ಜೀವರಾಶಿ ಅದ ಕಣಗಳು. ಜೀವ ಹೆಂಗಾಯ್ತು ಗೊತ್ತಾಯ್ತು, ಈಶ್ವರ ಹೆಂಗಾಯ್ತು ಗೊತ್ತಾಯ್ತು. ಈಶ್ವರ ಮಾಯೆಯ ಒಂದೇ ಒಂದು ಕನ್ನಡಿ. ಇದು ಜೀವ ಏನದ ರಜೋಗುಣದ 84 ಲಕ್ಷ ಕನ್ನಡಿ ತುಂಡಗಳು. ಮುಂದೆ ಆರನೇದೇನದ ಜೀವ ಈಶ್ವರರ ಭೇದ. ಆ ಜೀವ ಈಶ್ವರ ಭೇದ ಹೆಂಗದ ಅಂತಂದ್ರೆ ಜೀವ ಸಣ್ಣ ಕಣ, ಈಶ್ವರ ದೊಡ್ಡವ. ಯಾಕಂದ್ರೆ ಈಶ್ವರ ಒಂದೇ ಕನ್ನಡಿ ಒಳಗೆ ಕಂಡು ಬಂದಂತ ತೋರಿ ಬಂದಂತ ಒಂದೇ ಅಖಂಡವಾದ ಇಡೀ ಬ್ರಹ್ಮಾಂಡಕ್ಕೆ ಒಂದೇ ಮಾಯ, ಇಡೀ ಬ್ರಹ್ಮಾಂಡಕ್ಕೆ ಒಂದೇ ಈಶ್ವರ. ಅದೇ ಜೀವ ಹೆಂಗದ ಅಂತಂದ್ರೆ ಇಡೀ ಬ್ರಹ್ಮಾಂಡದೊಳಗೆ 84 ಲಕ್ಷ. 84 ಲಕ್ಷ ಅಂತಂದ್ರೆ ಈಶ್ವರ ದೊಡ್ಡವನು, ಜೀವ ಸಣ್ಣವನು. ಭೇದ ಅಲ್ಲಿ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿಗಳಲ್ಲಿ ಕೂಡ ಜೀವ ಏನದನ ಅವನು ಕ್ರಿಯಾಶಕ್ತಿ ಕಿಂಚಿತ್ ತಂದು ತನ್ನ ಹೆಂಡತಿ, ತನ್ನ ಮಕ್ಕಳು, ತನ್ನ ಆಸ್ತಿ, ತಂದೇನದ ಅಷ್ಟೇ ನೋಡ್ಕೋತಾನ. ಅವನಿಗೆ ಮತ್ತೆ ಬೇರೆ ಹೆಚ್ಚಿನ ಜವಾಬ್ದಾರಿ ಬಗ್ಗೆ ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಈಶ್ವರ ಹೆಂಗದನಂತಂದ್ರ ಎಲ್ಲ 84 ಲಕ್ಷ ಜೀವರಾಶಿಗಳ ಬಗ್ಗೆ ಆತನ ಇಚ್ಛೆ ಇರ್ತದೆ. ಎಲ್ಲಾ ಜೀವರಾಶಿಗಳ ಇಚ್ಛೆಯ ಮೊತ್ತವೇ ಈಶ್ವರ. ಮತ್ತೆ ಕ್ರಿಯಾಶಕ್ತಿ ಕೂಡ ತನ್ನ ಒಂದು ಕ್ರಿಯಾಶಕ್ತಿ ಏನದ ತನ್ನ ಪಾಡಿಗೆ ತಾನು ಏನ್ ಮಾಡ್ಕೋಬೇಕು ಅಷ್ಟೇ ಮಾಡ್ಕೋತಾನ. ಜೀವ ಆದವನು ಸ್ವಾರ್ಥ ಇರ್ತದೆ ಇವನೊಳಗೆ. ಎಲ್ಲಾ ಜೀವಿಗಳ ಸ್ವಾರ್ಥಗಳು ಸೇರಿ ಏನಾಗ್ತದ ಅಲ್ಲಿ ಈಶ್ವರ ಆಗಿರ್ತಾನೆ. ಆತ ಈಶ್ವರ ಏನ್ ಮಾಡ್ತಾನೆ, ಎಲ್ಲ ಜೀವಿಗಳ ಕ್ರಿಯೆಗಳು ಏನು ನಡಿಬೇಕು, ಏನು ಭೋಗಗಳು ನಡಿಬೇಕು ಅದೆಲ್ಲ ಈಶ್ವರನ ಬಲ್ಲ. ಕರ್ತೃತ್ವ ಭೋಕ್ತೃತ್ವಗಳೆಲ್ಲ ಅವನಿಗೆ ಗೊತ್ತು. ಮತ್ತೆ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಏನದು, ಜ್ಞಾನಶಕ್ತಿ ಪ್ರತಿಯೊಂದು ಜೀವಿಗೆ ತನ್ನದೇ ಆದಂತ ಒಂದು ಜೀವನಕ್ಕೆ ಸಂಬಂಧಪಟ್ಟಷ್ಟೇ ಜ್ಞಾನ. ಏನಾಗ್ಬಿಡ್ತೀನಿ, ಈಗ ಏನ್ ಮಾಡಬೇಕು ಇಷ್ಟೇ. ಆದ್ರ ಎಷ್ಟು ಕರ್ತೃತ್ವ ಮಾಡ್ಯಾನ, ಎಷ್ಟು ಭೋಕ್ತೃತ್ವ ಮಾಡ್ಯಾನ, ಹಿಂದೇನ್ ಮಾಡಿ ಬಂದನ, ಮುಂದೇನ್ ಮಾಡೋದನ, ಮತ್ತೆ ಏನೇನ್ ಮಾಡಬೇಕು, ಇನ್ನ ಎಷ್ಟು ಜನ್ಮ ತಾಳಬೇಕು, ಎಷ್ಟು ಜನ್ಮ ತಾಳಿ ಬಂದನ, ಇವೆಲ್ಲ ಏನದವಪ್ಪ ಅಂತಂದ್ರೆ ಈಶ್ವರನಲ್ಲಿ ಗೊತ್ತು. ಈಶ್ವರನಿಗೆ ಜೀವನಿಗೆ ಅವನು ದೊಡ್ಡವನು, ಇವನು ಸಣ್ಣವನು. ಎಲ್ಲಿ ತನಕ ಜೀವ ತಾನು ಜೀವ ಅಂತ ತಿಳ್ಕೊಂಡು ಈ ದೇಹದ ಅಭಿಮಾನಿ ತಾಳಿ ಆ ಬ್ರಹ್ಮಾಂಡದೊಳಗಿರುವ ವಸ್ತುಗಳಲ್ಲಿ ತನ್ನದು ಅಂತೇಳಿ ಏನ್ ಬಡದಾಡ್ತಿರ್ತಾನ, ಅಲ್ಲಿ ತನ್ನ ಜೀವನಾಗಿರ್ತಾನ. ಈ ಈಶ್ವರನ ಒಂದು
ಆಧೀನದಲ್ಲಿರ್ತಾನೆ. ಮಾಯಾ ಈಶ್ವರ ಆಧೀನದಲ್ಲಿರ್ತಾನೆ. ಆ ಮಾಯಾ ಈಶ್ವರ ಆಧೀನ ದಾಟಬೇಕಾದ್ರೆ ಅವನೇನಾಗಬೇಕು, ಅವುಗಳ ಮೇಲಿನ ಮೋಹ ಬಿಟ್ಟು ಅವನು ನಿರ್ಮೋಹಿಯಾದಾಗ ಅವನೇನಾಗ್ತಾನೆ, ಸ್ವತಃ ಬ್ರಹ್ಮಸ್ವರೂಪ ಆಗ್ತಾನೆ. ಬ್ರಹ್ಮಸ್ವರೂಪ ಆದ್ನು ಅಂತಂದ್ರೆ ಆ ಒಂದು ಈಶ್ವರ ಮಾಯೆಯರ ಒಂದು ಕ್ಲಚ್ ಫ್ರೀ ಆಗ್ತಾನೆ. ಇಲ್ಲಿ ಜೀವ ಮತ್ತು ಅವಿದ್ಯೆಯರಿಂದ ಮೊದಲು ನಾವು ಫ್ರೀ ಆಗಬೇಕು. ನಮ್ಮಲ್ಲಿರುವ ಜೀವಭಾವ, ಈ ಶರೀರದ ಬಗ್ಗೆ ಅಭಿಮಾನ ಮತ್ತು ಈ ಶರೀರದ ಅವಶ್ಯಕತೆಗಳ ಬಗ್ಗೆ ಒಂದು ಅಪಹತಿ ಏನದಲ್ಲ, ಇವುಗಳಿಂದ ಮೊದಲ ಅವಿದ್ಯೆಯಿಂದ ಮೊದಲು ಮುಕ್ತ ಆಗಬೇಕು. ಆಮೇಲೆ ಹೊರಗೆ ಬ್ರಹ್ಮಾಂಡದೊಳಗೆ ಮಾಯೆ, ಪಿಂಡಾಂಡದೊಳಗೆ ಅವಿದ್ಯೆ, ಪಿಂಡಾಂಡದೊಳಗೆ ಜೀವ, ಬ್ರಹ್ಮಾಂಡದೊಳಗೆ ಮಾಯೆ. ಈ ಜೀವ ಅವಿದ್ಯೆಗಳು ಪಿಂಡಾಂಡದಾಗದವ, ಈಶ್ವರ ಮತ್ತು ಮಾಯೆಯರು ಬ್ರಹ್ಮಾಂಡದಾಗದರ. ಆ ಬ್ರಹ್ಮಾಂಡದೊಳಗೆ ನನ್ನದು ನನ್ನದು ಅಂತ ಬಡದಾಡ್ತಕ್ಕೆ ಹಚ್ಚಿದ್ದೇ ಈ ಈಶ್ವರ ಮಾಯೆಯರು. ಈ ದೇಹನೇ ನಾನು ಅಂತೇಳಿ ನಮಗ ಅದು ದಾರಿ ತಪ್ಪಿಸಿದ್ದು ಯಾವದಪ್ಪ ಅಂತಂದ್ರೆ ಈ ಅವಿದ್ಯೆ ಮತ್ತು ಜೀವಗಳು. ಇವುಗಳಿಂದ ನಾವು ದಾಟಿ ಮುಂದೆ ಬರಬೇಕು. ಬ್ರಹ್ಮಜ್ಞಾನಿಗಳಾಗಿ ಮುಂದೆ ಬಂದೆವು ಅಂತಂದ್ರೆ ಈ ದೇಹ ನಾನಲ್ಲ, ಈ ಜಗತ್ತೆಲ್ಲ ಮಿಥ್ಯ ಅದ, ಇದರೊಳಗೆ ನಾವು ಏನ್ ಮಾಡಿದ್ರು ಸಹಿತ ಒಂದಿನ ಇದು ಬಿಟ್ಟು ಹೋಗ್ತೀವಿ. ನಾನು ಬ್ರಹ್ಮ ಸ್ವರೂಪ ಅದೀನಿ ಅನ್ನೋಂಥದ್ದು ಮನಸ್ಸಿಗೆ ತಿಳುವಳಿಕೆ ಬಂದಾಗ, ಆ ಚಿದಾಭಾಸನಿಗೆ ಅರಿವಾದಾಗ ಏನಾಗ್ತಾನ, ಅವ ಬ್ರಹ್ಮ ಸ್ವರೂಪನೇ ಆಗಿರ್ತಾನ. ಆವಾಗ ಈ ಶರೀರದ ಮುಲಾಜಿ ಇರಂಗಿಲ್ಲ. ಶರೀರಕ್ಕೆ ಏನಾದ್ರೇನು ಎಂತಾದ್ರೇನು ಅದ್ರ ಬಗ್ಗೆ ಅವನಿಗೆ ದುಃಖ ಆಗಂಗಿಲ್ಲ. ಈ ಬ್ರಹ್ಮಾಂಡದೊಳಗಿನ ವ್ಯವಹಾರಗಳಲ್ಲಿ ಏನೇ ವ್ಯತ್ಯಾಸಗಳಾದರೂ ಸಹಿತ ಅವುಗಳಲ್ಲಿ ಆತನಿಗೆ ದುಃಖ ಆಗಂಗಿಲ್ಲ. ಯಾಕಂದ್ರೆ ಮಿಥ್ಯ ಜಗತ್ತಿನಲ್ಲಿ ಮಿಥ್ಯವಾದ ವ್ಯವಹಾರಗಳು ನಡೆದಿರ್ತವ. ಅವುಗಳ ಬಗ್ಗೆ ಆತ ನಿರ್ಲಿಪ್ತವಾಗಿರ್ತಾನ. ಹೀಗಾಗಿ ಬ್ರಹ್ಮ ಸ್ವರೂಪಕ್ಕೆ ಹೋಗ್ಬೇಕು. ಈ ಬ್ರಹ್ಮ ಪ್ರಕೃತಿ, ಬ್ರಹ್ಮ ಮತ್ತು ಪ್ರಕೃತಿಯರ ಸಂಬಂಧ, ಈಶ್ವರ ಮತ್ತು ಜೀವ ಈಶ್ವರರ ಭೇದ, ಇವಕ್ಕ ಏನ್ ಮಾಡ್ಬೇಕು, ಒಂದು 6 ವಾಕ್ಯಗಳು ಬರ್ಕೋಬೇಕು. ಏನು? ಒಂದನೇದೇನು, ಕೇವಲ ಬ್ರಹ್ಮದಿಂದ ಉತ್ಪತ್ತಿ. ಎಲ್ಲದ್ದು ಬ್ರಹ್ಮದ ಉತ್ಪತ್ತಿ ಸಂಭವಿಸುವುದಿಲ್ಲ. ಬ್ರಹ್ಮ ಮೊದಲೊಂದು ಬ್ರಹ್ಮ ಅಂತ ಬರೆದು ಏನ್ ಮಾಡ್ಬೇಕು, ಹೆಡ್ಡಿಂಗ್ ಬ್ರಹ್ಮ ಅಂತ ಬರ್ಕೋಬೇಕು. ಬ್ರಹ್ಮ ಅಂತ ಬರೆದು ಏನ್ ಮಾಡ್ಬೇಕು, ಅದರ ಕೆಳಗ ಬ್ರಹ್ಮದ ಉತ್ಪತ್ತಿಯು ಅಂತ ಬರ್ಬಿಡ್ರಿ, ಈಜಿಯಾಗಿ. ಬ್ರಹ್ಮದ ಉತ್ಪತ್ತಿಯು ಒಂದನೇದು ಬರೆದು ಅದರ ಕೆಳಗೆ ಏನ್ ಮಾಡಬೇಕು, ABCD ಹಾಕೊಂಡು ಕೇವಲ ಬ್ರಹ್ಮದಿಂದಲೂ ಸಂಭವಿಸುವುದಿಲ್ಲ. ಬ್ರಹ್ಮದ ಉತ್ಪತ್ತಿಯು ಕೇವಲ ಬ್ರಹ್ಮದಿಂದ ಸಂಭವಿಸುವುದಿಲ್ಲ. ಬ್ರಹ್ಮ ತನ್ನಿಂದ ತಾನೇ ಉತ್ಪತ್ತಿ ಆಗಲ್ಲ. ಇವತ್ತು ಮುಗಿಸ್ಬಿಟ್ರಿ, ಸಂಭವಿಸುವುದಿಲ್ಲ. ಎರಡನೇದ್ದು, ಬ್ರಹ್ಮದ ಉತ್ಪತ್ತಿಯು ಕೇವಲ ಪ್ರಕೃತಿ, ಒಂದು ಬರೆಸ್ಕೊಡ್ತೀನಿ, ಅದರಂಗೆ ನೀವು ಮಾಡಿ, ಪ್ರಕೃತಿಯಿಂದ ಸಂಭವಿಸುವುದಿಲ್ಲ. ಮುಂದೆ ಬ್ರಹ್ಮ, ಮೂರನೇದು ಬ್ರಹ್ಮ ಮತ್ತು ಪ್ರಕೃತಿಯರ ಸಂಬಂಧದಿಂದ ಸಂಭವಿಸುವುದು. ಮತ್ತೆ ಕೇವಲ ಈಶ್ವರನಿಂದ ಸಂಭವಿಸುವುದಿಲ್ಲ.
ಉತ್ಪತ್ತಿ ಸಂಭವಿಸುತ್ತದೆ. ಮತ್ತೆ ಈಶ್ವರ ಮತ್ತು ಜೀವರ ಭೇದದಿಂದ ಸಂಭವಿಸುತ್ತದೆ. ಏನ್ ಬರ್ಕೊಟ್ರಿ ಮ್ಯಾಲ ಸೀರಿಯಲ್ ನಂಬರ್ 1 ಏನು ಬ್ರಹ್ಮದ ಉತ್ಪತ್ತಿಯು ಅಂತ ಬರ್ಕೋಬೇಕು. ಬರ್ಕೊಂಡು ಕೆಳಗೆ ABCDEF 1 2 3 4 5 6 ಬರ್ಕೊಳ್ರಿ. ಬ್ರಹ್ಮದ ಉತ್ಪತ್ತಿಯು ಏನು ಕೇವಲ ಬ್ರಹ್ಮದಿಂದಲೂ ಸಂಭವಿಸುವುದಿಲ್ಲ, ಕೇವಲ ಪ್ರಕೃತಿಯಿಂದಲೂ ಸಂಭವಿಸುವುದಿಲ್ಲ. ಮೂರನೇದೇನದ ಬ್ರಹ್ಮ ಮತ್ತು ಪ್ರಕೃತಿಯರ ಸಂಬಂಧದಿಂದಲೂ ಸಂಭವಿಸುವುದಿಲ್ಲ, ಮತ್ತೆ ಕೇವಲ ಈಶ್ವರನಿಂದಲೂ ಸಂಭವಿಸುವುದಿಲ್ಲ, ಮತ್ತೆ ಕೇವಲ ಜೀವನಿಂದಲೂ ಸಂಭವಿಸುವುದಿಲ್ಲ, ಮತ್ತೆ ಈಶ್ವರ ಮತ್ತು ಜೀವರ ಭೇದದಿಂದಲೂ ಸಂಭವಿಸುವುದಿಲ್ಲ. ಕಾರಣ ಏನ್ ಬರೀಬೇಕು? ಕೆಳಗ ಬ್ರಹ್ಮವು ಏನಾಗಿದೆ? ಅನಾದಿಯಾಗಿದೆ. ಮುಂದಿನ ಬರೀ ಎರಡನೇ ಸೀರಿಯಲ್ ನಂಬರ್ 2 ಏನ್ ಬರೀತೀರಿ? ಸೀರಿಯಲ್ ನಂಬರ್ 2 ಪ್ರಕೃತಿಯ ಏನ್ ಬರೀತೀರಿ? ಉತ್ಪತ್ತಿಯು ಪ್ರಕೃತಿಯ ಉತ್ಪತ್ತಿಯು ಅಂತ ಬರೆದು ಒಂದು ಡ್ಯಾಶ್ ಹೊಡೆದು ಕೆಳಗವೆ ABCD ಬರೆಯುವುದು. ಇಲ್ಲ ಹೇಳಕತ್ತಾರ ಅವ್ರು ಏನಂತ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಪ್ರಕೃತಿಯ ಉತ್ಪತ್ತಿಯು ಕೇವಲ ಏನ್ರಿ? ಪ್ರಕೃತಿಯ ಉತ್ಪತ್ತಿಯು ಅಂತೇಳಿ ಸೀರಿಯಲ್ ನಂಬರ್ 2 ಮೊದಲು ಬ್ರಹ್ಮದ ಉತ್ಪತ್ತಿಯು ಅಂತ ಹಾಕಿದ್ರಿ. ಈಗ ಪ್ರಕೃತಿಯ ಉತ್ಪತ್ತಿಯು ಹಾಕಿ ABCD ಬರೀಬೇಕು. ಕೇವಲ ಬ್ರಹ್ಮದಿಂದ ಸಂಭವಿಸುವುದಿಲ್ಲ. ಸೇಮ್ ABCDEF ಈಸಿ ಮಾಡಿಕೊಡ್ತೇನೆ ನಿಮಗೆ. ಕೇವಲ ಬ್ರಹ್ಮದಿಂದ ಸಂಭವಿಸುವುದಿಲ್ಲ. ಬಿ ಕೇವಲ ಪ್ರಕೃತಿಯಿಂದ ಸಂಭವಿಸುವುದಿಲ್ಲ. ಸಿ ಬ್ರಹ್ಮ ಮತ್ತು ಪ್ರಕೃತಿಯರ ಸಂಬಂಧದಿಂದ ಸಂಭವಿಸುವುದಿಲ್ಲ. ಡಿ ಕೇವಲ ಈಶ್ವರನಿಂದ ಸಂಭವಿಸುವುದಿಲ್ಲ. ಈ ಅಂದ್ರೆ ಕೇವಲ ಜೀವನಿಂದ ಸಂಭವಿಸುವುದಿಲ್ಲ. ಎಫ್ ಅಂದ್ರೆ ಈಶ್ವರ ಮತ್ತು ಜೀವರ ಭೇದದಿಂದಲೂ ಸಂಭವಿಸುವುದಿಲ್ಲ. ಕಾರಣ ಬ್ರಹ್ಮವು ಅನಾದಿಯಾಗಿದೆ.
ಪುಸ್ತಕದಲ್ಲಿ ಅದು ಬರಿಬೇಕು. ಇದು ವೇದಾಂತ ಸಿದ್ಧಾಂತದ ಒಂದು ಈ ಜಗತ್ತನ್ನ ನೋಡುವ ಪರಿ ದೃಷ್ಟಿಕೋನ. ವೇದಾಂತ ಸಿದ್ಧಾಂತಿಗಳು ಈ ಜಗತ್ತನ್ನ ನೋಡುವ ದೃಷ್ಟಿಕೋನ ಇದೆ. ಹೆಂಗ್ ನೋಡೋದಪ್ಪ, ಇದನ್ನ ಹೆಂಗ್ ತಿಳ್ಕೊಂಡ್ರು ಅಂತ. ಬ್ರಹ್ಮ ಆಯ್ತು, ಪ್ರಕೃತಿ ಆಯ್ತು, ನೆಕ್ಸ್ಟ್ ಬ್ರಹ್ಮ ಮತ್ತು ಪ್ರಕೃತಿಯರ ಸಂಬಂಧ, ಇದನ್ನು ಸೇಮ್ ಬರಿಬೇಕು. ಎ ಬಿ ಸಿ ಡಿ ಇ ಬರೆದು ಎಫ್ ಬರೆದು ಕಾರಣ ಸಂಬಂಧ ಅನಾದಿಯಾಗಿದೆ. ಬ್ರಹ್ಮ ಪ್ರಕೃತಿಯರ ಸಂಬಂಧ. ನಾಲ್ಕನೇದು ಈಶ್ವರನ ಉತ್ಪತ್ತಿಯು. ಎ ಬಿ ಸಿ ಡಿ ಇ ಎಫ್ ಬರೆದು ಕಾರಣ ಈಶ್ವರನು ಅನಾದಿಯಾಗಿದ್ದಾನೆ. ವಿಚಾರ ಚಂದ್ರೋದಯ ಎರಡನೇ ಕಲಾಕ್ ಹೋಗಿವಿ. ಬಾಳಿ ನಾವು ಜೀವ ಉತ್ಪತ್ತಿ. ಕಾರಣ ಜೀವನು ಅನಾದಿಯಾಗಿದ್ದಾನೆ. ಅವನಿಗೆ ಜೀವ ಮತ್ತು ಈಶ್ವರರ ಭೇದದ ಉತ್ಪತ್ತಿ. ಈಶ್ವರ ಮತ್ತು ಜೀವರ ಭೇದದ ಉತ್ಪತ್ತಿಯು. ಅದು ಎ ಬಿ ಸಿ ಡಿ ಇ ಬರೆದು ಇ ಎಫ್ ತನಕ ಬರೆದು ಕಾರಣ ಈಶ್ವರ ಜೀವರ ಭೇದವು ನಮ್ಮ ಜೀವನ ಒಂದು ಕಡೆ ಏನದ ಅಖಂಡವಾಗ್ಯದ, ಇನ್ನೊಂದು ಕಡೆ ಭೇದ. ಎರಡೂ ಅದ. ಭೇದ ಮೂಲದಲ್ಲೇ ಅನಾದಿಯಲ್ಲಿ ಇರುವ ಕಾರಣ ನಮ್ಗೆ ಭೇದನೂ ಅನುಭವಕ್ಕೂ ಅದ, ಮತ್ತು ಮೂಲ ವಸ್ತು ಅಖಂಡವಾಗಿರುವ ಕಾರಣ ನಮ್ಗೆ ಅಖಂಡತೆಯ ಬಗ್ಗೆನೂ ಅನುಭವ. ಎರಡೂ ಅದಾವ. ಮೂಲದಲ್ಲಿ ಇಲ್ಲದ ಗುಣ ನಮ್ಮಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇವೇನು ಮೂಲ ವಸ್ತುಗಳಲ್ಲವ ಅವುಗಳ ಸ್ವಭಾವನೆ ನಮ್ಮೊಳಗೆ ಕೆಲಸ ಮಾಡ್ಲಿಕ್ಕೆ. ಇಲ್ಲೇನು ನಿರ್ಣಯ ಹೇಳ್ತಾರ, ಪ್ರಕೃತಿ ಮತ್ತು ಬ್ರಹ್ಮರ ಸಂಬಂಧ, ಇದು ಸಂಬಂಧ, ಮತ್ತು ಈಶ್ವರ ಮತ್ತು ಜೀವ ಮತ್ತು
ಪ್ರಕೃತಿ ಆದಿನವೇ ಅದು. ಪ್ರಕೃತಿ ಮತ್ತು ಬ್ರಹ್ಮರ ಸಂಬಂಧ, ಈಶ್ವರ ಜೀವ ಮತ್ತು ಈಶ್ವರ ಜೀವರ ಭೇದ, ಇವೆಲ್ಲ ಪ್ರಕೃತಿಯ ಆದಿನವೇ ಅದಾವ. ಇಲ್ಲೇನ್ ನಡೆದದ ಎಲ್ಲ ಕೆಲಸ, ಇಲ್ಲಿ ನಡೆಯುತ್ತಿರುವುದೆಲ್ಲವೂ ಪ್ರಕೃತಿಯ ಆದಿನದಲ್ಲೇ ನಡೆದವು. ಅಷ್ಟೊಂದೇನು ನಿರ್ಣಯ ಅದ? ಬ್ರಹ್ಮನು ಅನಾದಿ ಮತ್ತು ಅನಂತನಾಗಿದ್ದಾನೆ. ಆದರೆ ಮಿಕ್ಕ 5 ಅನಾದಿಗಳು ಶಾಂತವಾಗಿವೆ. ಬ್ರಹ್ಮ ಶಾಂತ ಅಲ್ಲ, ಬ್ರಹ್ಮ ಅನಾದಿ ಅಲ್ಲ. ಮಿಕ್ಕ 5 ಅನಾದಿಗಳೇನದ, ಹೆಂಗ್ ಬ್ರಹ್ಮಜ್ಞಾನ ಬರ್ತದ ಹಂಗಂಗ ಅವೆಲ್ಲ ಇಲ್ಲದಂಗ ಹಾಕೋತ ಹೋಗ್ತಾವ, ಶಾಂತ ಹಾಕೋತ ಹೋಗ್ತಾವ. ಈ ಅನಾದಿಗಳು ಇರುವ ತನಕ ಗದ್ದಲಗಳು ಇರವೇ ಇರವು. ಅವು ಶಾಂತ ಆದರೆ ಶಾಂತಿ ಸಿಗ್ತದೆ. ಅದು ಶಾಂತಿ 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 ಅಂತಂದ್ರೆ ಏನು? ಈ ಪ್ರಕೃತಿ ಮಾಯೆ ಮತ್ತು ಇವರ ಸಂಬಂಧಗಳು, ಇವ ಜೀವ ಈಶ್ವರರ ಮತ್ತು ಅವರ ಭೇದಗಳು ಇವೆಲ್ಲ ಶಾಂತ ಆಗಬೇಕು. ಹಾಗಾಗಿ ಬ್ರಹ್ಮ ಎನ್ನುವುದು ಶಾಂತ ಸಿಗ್ತದ. ಬ್ರಹ್ಮನಾಗಿ ನಾವು ಶಾಂತ ಆದೇವಂತಂದ್ರ ಅವಾಗ ಮೋಕ್ಷ. ಇವೆಲ್ಲ ಇರೋ ತನಕ ಗದ್ದಲ ಇರೋದೇ ಇದೆ ಜೀವನದೊಳಗೆ. ಏನು ಅರ್ಥ ಆಯ್ತಾ? ನಿನ್ನೆ ಈಶ್ವರ ಅನಾದಿ ಬಗ್ಗೆ ಗೊತ್ತಾಯ್ತು. ಈಗ ಜೀವ ಅನಾದಿ ಅಂತಂದ್ರ ಕೇವಲ ಬ್ರಹ್ಮದಿಂದ ಜೀವದ ಉತ್ಪತ್ತಿ ಸಂಭವಿಸುವುದಿಲ್ಲ, ಕೇವಲ ಪ್ರಕೃತಿಯಿಂದಲೂ ಜೀವದ ಉತ್ಪತ್ತಿ ಸಂಭವಿಸುವುದಿಲ್ಲ. ಈಶ್ವರ ಮತ್ತು ಜೀವ ಪರಸ್ಪರರಿಂದಲೂ ಆ ಒಂದು ಜೀವದ ಉತ್ಪತ್ತಿ ಸಂಭವಿಸುವುದಿಲ್ಲ. ಜೀವ ಈಶ್ವರರ ಭೇದ ಅಂದ್ರೆ ಸ್ವಯಂ ಸಿದ್ಧಿ ಸ್ವಾಧೀನವಾದ ಭೇದದಿಂದಲೂ ಜೀವನ ಉತ್ಪತ್ತಿ ಸಂಭವಿಸುವುದಿಲ್ಲ. ಜೀವ ಈಶ್ವರರ ಭೇದದಿಂದಲೂ ಮತ್ತು ಅವಿದ್ಯೆ ಬ್ರಹ್ಮಚೇತನಗಳ ಸಂಬಂಧದಿಂದಲೂ ಜೀವ ಸಂಭವಿಸುವುದಿಲ್ಲ. ಜೀವ ಹೆಂಗ್ ಸಂಭವಿಸ್ತಾನ ಅಂತಂದ್ರೆ ಮಲೀನ ಸತ್ವಗುಣ ಅಂತಂದ್ರೆ ಅವಿದ್ಯೆ ಒಡೆದ ಕನ್ನಡಿ ಪ್ಲಸ್ ಬ್ರಹ್ಮನ ಪ್ರತಿಬಿಂಬ ಪ್ಲಸ್ ಅಧಿಷ್ಠಾನ ಬ್ರಹ್ಮ ಈಸ್ ಈಕ್ವಲ್ ಟು ಜೀವ ಅಂದ್ರೆ 84 ಲಕ್ಷ ಜೀವರಾಶಿಗಳು ಸಿದ್ಧಿಸುತ್ತವೆ. ಇವುಗಳ ಸಿದ್ಧಿ ಜೀವ ಸಂಭವಿಸುವುದಿಲ್ಲ ಅಂದ್ರೆ ಹ್ಯಾಂಗ್ ಸಿದ್ಧಿಸ್ತವಪ್ಪ ಅಂತಂದ್ರೆ ಆ ಮಲೀನ ಸತ್ವಗುಣ ಅಂತಂದ್ರೇನು? ರಜೋಗುಣ. ಪ್ರಕೃತಿ ಒಳಗಿನ ರಜೋಗುಣ, ಮೂಲ ಪ್ರಕೃತಿ ಅದಲ್ಲ, ಆ ಪ್ರಕೃತಿ ಒಳಗಿನ ರಜೋಗುಣ ಪ್ಲಸ್ ಬ್ರಹ್ಮ ಪ್ಲಸ್ ಬ್ರಹ್ಮದ ಪ್ರತಿಬಿಂಬ ಅಧಿಷ್ಠಾನ ಬ್ರಹ್ಮದ ಪ್ರತಿಬಿಂಬ. ಅದೇನಾಗ್ತದ? ಜೀವ ಅಂತ ಸೃಷ್ಟಿ ಆಗ್ತದ. ಇದು 84 ಲಕ್ಷ ಜೀವರಾಶಿಗಳು ಈ ರೀತಿಯಾಗಿ ಸೃಷ್ಟಿ ಆಗ್ತವ. ಈಶ್ವರ ಏಕ್, ಜೀವ ಅನೇಕ್. ಈಶ್ವರ ಒಬ್ಬನೇ ಅದನ. ಯಾಕಂದ್ರೆ ಅವನು ಸತ್ವಗುಣದಾಗ, ಪ್ರಕೃತಿಯ ಸತ್ವಗುಣದಾಗ ಹುಟ್ಟ್ಯಾನ. ಅದಕ್ಕೆ ಅವನೇನ ಒಬ್ಬನೇ ಅದನ. ಇವನು ಜೀವ ಎದ್ರಾಗ ಹುಟ್ಟ್ಯಾನ? ರಜೋಗುಣದಾಗ ಹುಟ್ಟ್ಯಾನ. ಹೀಗಾಗಿ ಇದು ಅನೇಕ. ಈ ಕ್ರಮವನ್ನೇ ಅವಿದ್ಯೆ ಚೇತನಗಳ ಸಂಬಂಧದಿಂದ ಜೀವನು ಸಂಭವಿಸುತ್ತಾನೆ ಎಂದು ಇಲ್ಲಿ ಹೇಳಲಾಗಿದೆ. ಅವಿದ್ಯೆ ಮತ್ತು ಚೇತನಗಳು ಅಂದ್ರೆ ಮೂಲ ಪ್ರಕೃತಿಯಲ್ಲಿನ ಮಲೀನ ಸತ್ವಯುಕ್ತ ಅವಿದ್ಯೆ ಬ್ರಹ್ಮಚೈತನ್ಯಗಳ ಸಂಬಂಧವು ಅನಾದಿಯಾಗಿದೆ. ಆದ್ದರಿಂದ ಜೀವನು ಉತ್ಪತ್ತಿ ಇಲ್ಲ. ಈ ಕಾರಣದಿಂದ ಜೀವನು ಅನಾದಿಯಾಗಿದ್ದಾನೆ.
ಕಾರಣ ಪ್ರಕೃತಿ, ಅದರ ಮಲಿನ ಸತ್ವಗುಣಯುಕ್ತ ಅವಿದ್ಯೆ, ಆ ಅವಿದ್ಯೆಯಲ್ಲಿ ಅಧಿಷ್ಠಾನ ಬ್ರಹ್ಮದ ಪ್ರತಿಬಿಂಬ, ಆ ಪ್ರತಿಬಿಂಬದ ಬಿಂಬ ರೂಪವಾದ ಶುದ್ಧ ಬ್ರಹ್ಮ, ಇವೆಲ್ಲವೂ ಅನಾದಿಯಾಗಿಯೇ ಇವೆ. ಆದ್ದರಿಂದ ಜೀವನು ಅನಾದಿಯಾಗಿದ್ದಾನೆ. ಅನಾದಿ ಆದರೆ ಅನಾದಿ ಅದ, ಇದು ಅದ ಪೂರ್ಣಮದ ಪೂರ್ಣಮಿದಂ ಅಂತಿರಲ್ಲ, ಪೂರ್ಣಮದ ಪೂರ್ಣಮಿದಂ. ಅದಕ್ಕೆ ಅನಾದಿ ಅದಹ ಅಂದ್ರೆ ಅನಾದಿ ಅಧಿಷ್ಠಾನ ಬ್ರಹ್ಮ. ಮೂಲ ಪ್ರಕೃತಿ ಒಳಗಿನ ಸತ್ವ ರಜ ತಮ ಗುಣಗಳು ಇವೆಲ್ಲ ಶುದ್ಧ ಸತ್ವಗುಣ, ಮಲಿನ ಸತ್ವಗುಣ, ತಮೋಗುಣ ಇವೇನದವ ಇವೆಲ್ಲ ಅನಾದಿ ಅದ ಪೂರ್ಣಮದಹ ಅಂತಿರಲ್ಲ ಅದು. ಮತ್ತೆ ಅನಾದಿ ಇದಂ ಅಂತಂದ್ರೇನು? ಜೀವ ಅಂದ್ರೆ ಪಿಂಡಾಂಡ ಮತ್ತು ಈಶ್ವರ ಅಂದ್ರೆ ಬ್ರಹ್ಮಾಂಡ, ಇವೆಲ್ಲ ಇದ. ಅದು ಅದ, ಇದು ಇದ. ಅನಾದಿ ಇದಂ ಅನಾದಿ ಅದ, ಅನಾದಿಯ ಅನಾದಿ ಮುಚ್ಚತೆ. ಇದು ಪೂರ್ಣಮದ ಪೂರ್ಣಮಿದಂ ಇದ್ದಂಗೆ ಇದು. ಅಂದ್ರೆ ಜೀವ ಈಶ್ವರರ ಸಿದ್ಧಿಗೆ ಕಾರಣವಾದ ವಸ್ತುಗಳು ಅನಾದಿಯಾಗಿಯೇ ಇವೆ. ಅನಾದಿತ್ಯ ಅನಾದಿಯಾಮಾದಾಯ ಅನಾದಿಯೇ ಅನಾದಿಮೇವಾವಶಿಷ್ಯತೆ. ಅದು ಪೂರ್ಣಮದ ಬರೆದಂಗೆ ಇದು ಬರೀಬೇಕು. ಆದ ಕಾರಣ ಜೀವ ಈಶ್ವರರು ಅನಾದಿಯಾಗಿಯೇ ಇದ್ದಾರೆ. ಯಥಾ ಕಾರಣ ತಥಾ ಕಾರ್ಯ. ಕಾರಣಗಳು ಹೆಂಗದವು? ಅನಾದಿ ಅದಾವ. ಹೀಗಾಗಿ ಅವುಗಳ ಕಾರ್ಯಗಳು ಅನಾದಿನೇ ಇರ್ತಾವ. ಅವುಗಳ ಸಂಬಂಧ ಆದ್ರೂ ಅನಾದಿನೇ ಇರ್ತಾವ, ಅವುಗಳ ಭೇದ ಆದ್ರೂ ಅನಾದಿನೇ ಇರ್ತಾವ. ಹೀಗಾಗಿ ಅನಾದಿ ಕಾರಣ ಅನಾದಿ ಕಾರ್ಯ. ಮತ್ತೆ ಸಂಬಂಧ ಅನಾದಿ. ಬ್ರಹ್ಮ ಮತ್ತು ಅವಿದ್ಯೆಯ ಅನಾದಿ ಆಗಿರುತ್ತವೆ ಮತ್ತು ಅವುಗಳ ತಾಧ್ಯಾತ್ಮ ಸಂಬಂಧವೂ ಕೂಡ ಅನಾದಿ ಇರುತ್ತವೆ. ಅವುಗಳಿಂದ ಅದರ ಸಂಬಂಧ ಉತ್ಪತ್ತಿ ಆಗುವುದಿಲ್ಲ ಮತ್ತು ಈಶ್ವರಾದಿಗಳಾದರೂ ಸಂಬಂಧ ಸಿದ್ಧಿಸುವುದಿಲ್ಲ, ಅವುಗಳ ಅಧೀನದಲ್ಲಿರುತ್ತವೆ. ಆದ್ದರಿಂದ ಅವರಿಂದಲೂ ಸಂಬಂಧ ಉತ್ಪತ್ತಿ ಆಗುವುದಿಲ್ಲ. ಆ ಸಂಬಂಧ ಬ್ರಹ್ಮನಿಂದೂ ಆಗಿಲ್ಲ, ಆ ಪ್ರಕೃತಿ ಮಾಯೆಯಿಂದೂ ಆಗಿಲ್ಲ. ಯಾಕಂದ್ರೆ ಸಂಬಂಧ ಅನಾದಿ ಅದ. ಬ್ರಹ್ಮ ಅವಿದ್ಯೆಯು ಸಂಬಂಧ ಸಿದ್ಧವಾದರೆ ತಾನೇ ಈಶ್ವರ ಸಿದ್ಧರಾಗುತ್ತಾರೆ. ಬ್ರಹ್ಮ ಅದಕ್ಕೂ ಸಂಬಂಧ ಇಲ್ಲ, ನಿರ್ಲಿಪ್ತದನ. ಹೀಗಿದ್ದಾಗ ಸಂಬಂಧನೂ ಸಿದ್ಧಿ ಆಗಲ್ಲ. ಅದರ ಸಂಬಂಧ ಅನಾದಿ ಆದ, ಆದರೆ ಅವರ ಸಂಬಂಧವೇ ಅನಾದಿ ಇದೆ. ಆದ್ದರಿಂದ ಅವರಿಂದಲೂ ಅದರ ಉತ್ಪತ್ತಿ ಇಲ್ಲ, ಅಂದ್ರೆ ಸಂಬಂಧದ ಉತ್ಪತ್ತಿ ಇಲ್ಲ. ಮಾಯೆ ಬ್ರಹ್ಮನಿಗೆ ಸಂಬಂಧ ಮಾಡ್ಕೋಬಹುದು, ಆದರೆ ಬ್ರಹ್ಮ ನಿರ್ಲಿಪ್ತದ, ಹೀಗಾಗಿ ಅದು ಸಂಬಂಧ ಸಿದ್ಧಿಸುವುದಿಲ್ಲ. ಈ ಕಾರಣದಿಂದ ಅವಿದ್ಯಾ ಮತ್ತು ಚೇತನಗಳ ಸಂಬಂಧ ಅನಾದಿಯಾಯಿತು, ಸಂಬಂಧ ಕೂಡ ತನ್ನಿಂದ ತಾನೇ ಉತ್ಪತ್ತಿಯಾಯಿತು ಅಂತಲೂ ಹೇಳಲಿಕ್ಕೆ ಬರುವುದಿಲ್ಲ. ಹೀಗೆ ಪಂಚವಸ್ತುಗಳ ಭೇದ ಅನಾದಿ. ಈ ಪಂಚವಸ್ತುಗಳು ಅಂತಂದ್ರೆ ಬ್ರಹ್ಮ, ಪ್ರಕೃತಿ, ಜೀವ, ಈಶ್ವರ, ಅವುಗಳ ಸಂಬಂಧ ಮತ್ತು ಇವು ತಮ್ಮಿಂದ ತಾವೇ ಉತ್ಪತ್ತಿಯಾಗುತ್ತವೆ ಎಂದು ಅಂಗೀಕರಿಸಿದರೆ ಅದು ಏನಂತಾರ? ಅದಕ್ಕೆ ತನ್ನಿಂದ ತಾನೇ ಉತ್ಪತ್ತಿ ಆಗ್ಯದಂದ್ರೆ ಅದಕ್ಕೆ ಎಂತ ದೋಷ ಅಂತಾರ? ಆತ್ಮಾಶ್ರಯ ದೋಷ ಅಂತಾರಂತ. ಆತ್ಮಾಶ್ರಯ ದೋಷ ಅಂದು ತಾನೇ ಹುಟ್ಟ್ಯದ ಅಂತಂದ್ರೆ ಅದು ಒಂದು ದೋಷಪೂರ್ಣವಾದ ವಾಕ್ಯ, ದೋಷಪೂರ್ಣವಾದ ಹೇಳಿಕೆ. ಆ ಹೇಳಿಕೆಗೆ ಏನಂತಾರ? ಆತ್ಮಾಶ್ರಯ ದೋಷ ಅಂತಾರಂತ. ಎಂತ ದೋಷ ರೀ? ಆತ್ಮಾಶ್ರಯ. ಆತ್ಮ ಪ್ಲಸ್ ಆಶ್ರಯ, ಅದು ತಪ್ಪಾಗ್ತದ. ಬ್ರಹ್ಮ ತನ್ನಿಂದ ತಾನೇ ಉತ್ಪತ್ತಿಯಾಗಿಲ್ಲ, ಕಾರಣ ಆತ ಅನಾದಿಯಾಗಿದ್ದಾನೆ. ಪ್ರಕೃತಿ ತನ್ನಿಂದ ತಾನೇ ಉತ್ಪತ್ತಿಯಾಗಿಲ್ಲ, ಕಾರಣ ಪ್ರಕೃತಿಯು ಅನಾದಿಯಾಗಿದೆ. ಈಶ್ವರ ತನ್ನಿಂದ ತಾನೇ ಉತ್ಪತ್ತಿಯಾಗಲ್ಲ, ಕಾರಣ ಈಶ್ವರ ಅನಾದಿಯಾಗಿದ್ದಾನೆ. ಜೀವ ತನ್ನಿಂದ ತಾನೇ ಉತ್ಪತ್ತಿಯಾಗಲ್ಲ, ಕಾರಣ ಜೀವ ಅನಾದಿಯಾಗಿದ್ದಾನೆ. ಸಂಬಂಧ ಜೀವ ಬ್ರಹ್ಮನ ಸಂಬಂಧ ಒಂದೇ ಅಲ್ಲ, ಇವು 5 ವಸ್ತುಗಳ ಸಂಬಂಧ, 5 ವಸ್ತುಗಳ ಭೇದ. ಪಂಚಭೇದ ಅಂತಂದ್ರ ಅರ್ಥ ಮಾಡ್ಕೊರಿ. ಯಾವುದು?
ಜಡ ಜಡ ಜೀವ ಜೀವ ಏನ್ ಹೇಳ್ತಾರಲ್ಲ ಅವು ಭೇದವಾದಿಗಳು ಹೇಳೋ ಸಂಬಂಧ ಅದು ಭೇದ. ಇಲ್ಲಿ ನೀವು ಹೇಳೋ ಭೇದ ಯಾವದಿದು? ಅವರು ದ್ವೈತ ಹೇಳೋರಿಗೆ ಭೇದವಾದಿ ಅಂತಾರ. ಈ ವೇದಾಂತಿಗಳಿಗೆ ಏನಂತಾರ? ಮಾಯಾವಾದಿಗಳು. ಮಾಯ ಅನ್ನೋದಿಲ್ಲ ಅಂತ ಎಲ್ಲರೂ ಅಂತಾರೆ. ಮಾಯ ಅನ್ನೋದು ಆದ ಅಂತೇಳಿ ವಾದ ಮಾಡಿ ಅದು ಇಲ್ಲದ ಮಾಯೆಯನ್ನ ಆದ ಅಂತ ಮಾಡಿ ಅದು ಇಲ್ಲದಂಗೆ ಮಾಡ್ಕೊಳ್ಳೋದು. ಇದು ಮಾಯಾವಾದಿಗಳು ಹೇಳೋದಿದು. ಭೇದವಾದಿಗಳು ಹೇಳೋದು ಜೀವ ಜೀವ ಭೇದ, ಜಡ ಜಡ ಭೇದ, ಜೀವ ಜಡ ಭೇದ, ಜೀವ ಈಶ್ವರ ಭೇದ, ಜಡ ಈಶ್ವರ ಭೇದ ಅಲ್ಲಿ ಹೇಳ್ತಾರೆ. ಇಲ್ಲಿ ಯಾವ ಭೇದಗಳು ಹೇಳ್ತಾರೆ? ಇಲ್ಲಿ ಬ್ರಹ್ಮ ಮಾಯೆಯರ ಭೇದ, ಬ್ರಹ್ಮ ಮತ್ತೆ ಯಾವುದು ಮಾಯೆಯರ ಸಂಬಂಧ ಭೇದ, ಬ್ರಹ್ಮ ಮತ್ತು ಈಶ್ವರ ಭೇದ, ಬ್ರಹ್ಮ ಮತ್ತು ಜೀವರ ಭೇದ, ಬ್ರಹ್ಮ ಮತ್ತು ಜೀವ ಈಶ್ವರರ ಭೇದ ಮತ್ತು ಬ್ರಹ್ಮ. ಈಗ ಇವು 5 ವಸ್ತುಗಳ ಭೇದ. ಅವತ್ತಕ್ಕೊಂದು ಒಂದು ವಸ್ತು ಹಿಡ್ಕೋಬೇಕು, ಆ ಉಳಿದ 5 ಸಂಗಡ ಸಂಬಂಧ ಹಚ್ಬೇಕು. ಒಂದು ವಸ್ತು ಹಿಡ್ಕೋಬೇಕು, ಉಳಿದ 5 ಸಂಗಡ ಭೇದ. ಈ ರೀತಿ ಹೇಳಿದ್ದು ಬಹಳ ದೊಡ್ಡ ಪ್ರಮಾಣದ್ದು ಭೇದ. ಬಹಳ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಹಿಂಗಾಗಿ ದೃಷ್ಟಾಂತ ಹೆಂಗಾಗ್ತದ? ಆತ್ಮಾಶ್ರಯ ದೋಷಕ್ಕೆ ಒಂದು ಉದಾಹರಣೆ ಕೊಡ್ರಿ. ನನ್ನ ಹೆಗಲ ಮೇಲೆ ನಾನೇ ಕುಂತು ಬಂದೆ ಅಂದಂಗ ಆಗ್ತದಂತ. ನಿಮಗ ನಡೀಲಕ್ಕೆ ಒಂದು ಕಾಲರೇ ಅದಾವ, ಇಲ್ಲ ಕಾರು ಬಸ್ಸು ಜೀಪ ಎದರ್ಲಿದ್ದರೆ ಬಂದಿರ್ತೀರಿ. ಆದ್ರೆ ನಿಮ್ಮ ಹೆಗಲ ಮೇಲೆ ನೀವೇ ಕುಂತು ಬಂದಿರಂಗಿಲ್ಲ ಎಂದ ಹಾಗೆ ಆತ್ಮಾಶ್ರಯ ದೋಷ ಉಂಟಾಗುತ್ತದೆ. ತನ್ನ ಹೆಗಲ ಮೇಲೆ ತಾನೇ ಕೂಡಲು ಬರಲ್ಲ. ಕಾಲಿನ ಮೇಲೆ ಬರ್ತೀರಾ ಇಲ್ಲ? ನೀವು ಎಲ್ಲಿಗೆ ಬರ್ಬೇಕಾದ್ರೆ ಹೆಗಲ ಮೇಲೆ ಹೆಂಗ್ ಕೂತ್ ಬರ್ತೀರಿ? ಆದ್ದರಿಂದ ಈ 5 ವಸ್ತುಗಳು ತಮ್ಮಿಂದ ತಾವಾದರೂ ಉತ್ಪತ್ತಿ ಆಗುವುದಿಲ್ಲ. ಯಾವ ಕಾರಣದಿಂದ 5 ವಸ್ತುಗಳು ಉತ್ಪತ್ತಿಯಾಗಿಲ್ಲವೋ ಅದೇ ಕಾರಣದಿಂದ 5 ವಸ್ತುಗಳು ಪರಸ್ಪರ ಭೇದವಿರುತ್ತವೆ. ಆ ಕಾರಣ ಯಾವುದು? ಅನಾದಿ ಕಾರಣ. ಅನಾದಿಯಾಗಿರುವ ಕಾರಣನೇ ಅವು ಪರಸ್ಪರ 5 ಭೇದವಾಗ್ಯವ. ಅನಾದಿಯಾದ ಕಾರಣೇ ಅವು ಪರಸ್ಪರ ಸಂಬಂಧಗಳು ಇದ್ದಂಗೆ ಕಾಣುತ್ತವ. ಆ ಭೇದದಾದರೂ ಕೂಡ ಉತ್ಪತ್ತಿ ಸಂಭವಿಸುವುದಿಲ್ಲ ಮತ್ತು ಅವುಗಳ ಭೇದ ಅನಾದಿಯಾಗಿರುತ್ತದೆ. ಈ 6 ವಸ್ತುಗಳು ಉತ್ಪತ್ತಿ ಅಲ್ಲದ್ದರಿಂದ ಅವು ಸ್ವರೂಪದಿಂದ ಅನಾದಿಯೇ ಇರುತ್ತವೆ. ಒಂದು ತತ್ವಪದ ಹಾಡ್ರಿ, ಆಮೇಲೆ ಸ್ವಲ್ಪ ಕಂಟಿನ್ಯೂ ಮಾಡೋದು. ಒಂದ್ ಯಾರು ಒಂದು ಹಾಡ ಹಾಡ್ರಿ, ಮತ್ತೆ ಇವು ಮತ್ತೆ ಪಾಯಿಂಟ್ಸ್ ಬರ್ತಾವ. ಮತ್ತೆ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಆಮೇಲೆ ಚಾಲು ಮಾಡೋಣ. ಮತ್ತೆ ಬರೀ ಇದು ಶಾಸ್ತ್ರ ಓದೋದಕ್ಕೆ ಬೇಸರ ಆಗ್ತದೆ.
ಯಾಕೆನೋ ರಂಗ ನಿನಗಿಂತ ನಟನೆಯ ಮಾತು, ಯಾಕೆನೋ ರಂಗ ನಿನಗಿಂತ ನಟನೆಯ ಮಾತು, ಯಾಕೆನೋ ರಂಗ ನಿನಗಿಂತ ನಟನೆಯ ಮಾತು. ಯಾರು ಗಂಟೆ ಯಾರು ಹೊಡ್ಲಿಕ್ಕಿದ್ರಿ? ತತ್ವಪದ ತತ್ವಪದ ನಡೆದಾಗ ಯಾರು ಗಂಟೆ ಹೊಡ್ಲಿಕ್ಕಿದ್ರಲ್ಲ? ನಮ್ಮ ಮನ್ಯಾಗ ಪೂಜೆ ಮಾಡಿದ್ರಪ್ಪ. ನೀವು ಪೂಜೆ ಮಾಡ್ಕೊತ ಹಾಡಿದ್ರ? ಅವ್ರ ಬೆಳಗಿನ 6 ಗಂಟೆಗೆ ಅವ್ರು ಮಾಡ್ತಿರ್ತಾರ, ಆ ಕೆಲಸ ಮಾಡ್ತಿರ್ತಾರೆ. ನಿಮ್ ಮನೆಯಲ್ಲವ್ರು ಮಾಡಿದ್ರೇನು ನೀವು ಮಾಡಿದ್ರ? ಎಲ್ಲ ಒಂದೇ ಎಲ್ಲ ಒಂದೇ. ನಮ್ದು ಆಮೇಲೆ ಇದೆಲ್ಲ ಮುಗಿದ್ಮೇಲೆ ನಮ್ದು ನಾವು ಅಷ್ಟಮಠ ಮಾಡುದಿಲ್ಲ. ತತ್ವಪದನು ನೀವೇ ಆಡೋರು, ತತ್ವಪದಕ್ಕೆ ಗಂಟೆ ಹೊಡೆದು ಡಿಸ್ಟರ್ಬ್ ಮಾಡಿದವರು ನಿಮ್ಮನೆಗೆ ಅದಾರ, ಎಲ್ಲ ನಿಮ್ಮನೆಗೆ. ಬೇರೆ ಯಾರು ಡಿಸ್ಟರ್ಬ್ ಮಾಡೋರು ನೀವೇ, ಆಡೋರು ನೀವೇ, ಇಲ್ಲಿ ಬೇರೆ ಯಾರು ಅದಾರ? ಈಗ ಈ ರೀತಿ 6 ವಸ್ತುಗಳು. ಅಲ್ಲಿ ಭೇದವಾದಿಗಳಲ್ಲಿ ಏನದ ಅಂತಂದ್ರೆ ಬರೇ ಜೀವ, ಈಶ್ವರ, ಜಗತ್, ಆ 3ಕ್ಕೆ 5 ಭೇದ ಆಗ್ಯಾವ. ಈಗ 6ಕ್ಕೆ ಎಷ್ಟಾಗಬೇಕು? ಜೀವ ಜೀವ, ಜಡ ಜಡ, ಜೀವ ಜಗತ್ತು, ಇದ ಏನು ಜೀವ ಈಶ್ವರ, ಜಡ ಈಶ್ವರ, ಜೀವ ಜಡ ಹಿಂಗೇನದವ. ಅವು ಮೂರೇ ವಸ್ತುಗಳು ತಗೊಂಡು ಜೀವ ಜಗತ್ತು ಈಶ್ವರ ಅಂತೇಳಿ, ಜೀವ ಜಡ ಈಶ್ವರ 3 ತಗೊಂಡು ಏನ್ ಮಾಡ್ಯಾರ? 5 ಭಾಗ ಮಾಡ್ಯಾರ. ಆದ್ರೆ ಇಲ್ಲೇನದವ? 3 ಇಲ್ಲವ, 6 ಅದಾವ. ಅದಕ್ಕೆ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಏನ್ ಮಾಡ್ಬೇಕು? ಪರಸ್ಪರ ಸಂಬಂಧ, ಪರಸ್ಪರ ಭೇದ ಅಂತೇಳಿ ಮಾಡಿಬಿಡ್ಬೇಕು. ಅವು ಅಂದಕ್ಕೊಂದು ಪರಸ್ಪರ ಹೌದದ್ದು ಸಂಬಂಧನೂ. ಜೀವ ಈಶ್ವರರಿಗೆ ಅಷ್ಟೇ ಸಂಬಂಧ ಅದ ನಿಮಗೆ? ಬ್ರಹ್ಮನಿಗೆ ಸಂಬಂಧ ಇಲ್ಲ, ಏನು ಪ್ರಕೃತಿಗೆ ಸಂಬಂಧ ಇಲ್ಲ, ಎಲ್ಲದಕ್ಕೂ ಸಂಬಂಧ. ಅವೆಲ್ಲದರದು ಅಷ್ಟು ಪರಸ್ಪರ ಸಂಬಂಧ ಮತ್ತು ಪರಸ್ಪರ ಭೇದ ಏನದ? ಅವು ಅನಾದಿಯಾಗಿದ್ದಾವೆ. ಬ್ರಹ್ಮ, ಪ್ರಕೃತಿ ಮತ್ತು ಸಂಬಂಧ, ಜೀವ ಈಶ್ವರ ಮತ್ತು ಭೇದ, ಇವುಗಳ ಪರಸ್ಪರ ಸಂಬಂಧ ಮತ್ತು ಪರಸ್ಪರ ಭೇದ ಎಲ್ಲವೂ ಅನಾದಿಯಾಗಿದೆ. ಹಾಗಲ್ಲ ಈ ಹೇಳಕ್ಕೆ, ನಿರ್ಣಯ ತಗೊಳಕ್ಕೆ. ಈ 6 ವಸ್ತುಗಳು ಉತ್ಪತ್ತಿ ಎಲ್ಲದರಿಂದ ಅವು ಸ್ವರೂಪದಿಂದ ಅನಾದಿ ಇರುತ್ತವೆ. ಇವು ಉತ್ಪತ್ತಿಯಾಗಿಲ್ಲ. ಇವು ಯಾವ ಕಾಲದಲ್ಲೂ ಯಾವುದರಿಂದಲೂ ಎಲ್ಲೂ ಎಲ್ಲಿ ಯಾವ ದೇಶದಲ್ಲೂ ಯಾವ ಕಾಲದಲ್ಲೂ ಯಾವ ಕಾರಣ ವಸ್ತುವಿನಿಂದಲೂ ಇವು ಉತ್ಪತ್ತಿಯಾಗಿಲ್ಲ. ಆದ್ದರಿಂದ ಇವು ಏನದವ? ಸ್ವರೂಪದಿಂದ ಅನಾದಿಯಾಗಿವೆ. ಇವುಗಳ ಪೈಕಿ ಬ್ರಹ್ಮವು ತ್ರಿಕಾಲ ಅಭಾಜ್ಯವಾಗಿರುತ್ತಾನೆ. ಇವನೇನದನ? ಅನಾದಿ ಮತ್ತು ಅನಂತವಾಗಿದ್ದಾನೆ, ಅವಿನಾಶಿ ಆಗಿದ್ದಾನೆ. ಅವಿದ್ಯೆ, ಜೀವ, ಸಂಬಂಧ, ಭೇದ, ಈ 5 ಏನದವ? ಬ್ರಹ್ಮಜ್ಞಾನದಿಂದ ಬಾಧಿಸಿಕೊಳ್ಳುತ್ತವೆ, ವಿನಾಶಿ ಆಗುತ್ತವೆ. ಆದ್ದರಿಂದ ಅವು ಅನಾದಿಯಾಗಿದ್ದರೂ ಶಾಂತವಾಗಿರುತ್ತವೆ. ನೋಡ್ರಿ, ಸಂಬಂಧಗಳು ತಾನೇ ಹುಡುಗುತ್ತವೆ. ಎಲ್ಲಿ ಬೇಕಂತ ಹುಡುಗುತ್ತವಲ್ರಿ? ಅನಾದಿ ಅದವಿಲ್ಲೋ? ನಿಮ್ಗೆ ಏನ್ ಸಂಬಂಧ ಮೊದಲು ಏನು ಇಲ್ಲ ಇಲ್ಲ ಗೊತ್ತಿಲ್ಲ ಅಂದ್ರೂ ಪರಿಚಯ ಆಗಿ ಸಂಬಂಧ ಆಗ್ಬಿಡ್ತಾವಿಲ್ಲ? ಇಲ್ಲವೇ ಒಂದಿಷ್ಟು ಸಂಬಂಧ ಹುಡ್ತಾವ, ಮತ್ತೇನಾಗ್ತಾವ? ಯಾಕೆ ಹುಟ್ಟಾವ ಗೊತ್ತಿಲ್ಲ. ಮತ್ ಇನ್ನೊಂದಿಷ್ಟು ಸಂಬಂಧಗಳು ಇರದಂಗ. ಯಾಕಂದ್ರೆ ಸಂಬಂಧ ಮತ್ತು
ಭೇದ ತಿಳಿದಂಗಾಗಿ ಏನಂತ ಭೇದ ಆಗ್ತಾವ. ಭೇದನೂ ಅನಾದಿ ಅದ, ಸಂಬಂಧನೂ ಅನಾದಿ. ಅದಕ್ಕೇನು ಕಾರಣನೇ ಇಲ್ಲ. ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಕ್ ಹೋಗಬಾರ್ದು. ಅನಾದಿ ಇದ್ದ ಕಾರಣ ಮತ್ತು ಶಾಂತವಿರುವ ಕಾರಣ. ಕಳಚಿಕೊಂಡ ಹೋಗೋ ಸಂಬಂಧಕ್ಕೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಅದ ರೀ? ಈಗ ಭೇದ ಆಗ್ಲಿಕ್ಕತ್ತವ, ಏನ್ ಮಾಡ್ಬೇಕು? ಅದು ಅನಾದಿ ತನ್ನ ಪ್ರಭಾವ ಬೀರ್ತದದು. ಮುಗೀತು ನಿಮ್ ಸಂಬಂಧ ಇಲ್ಲಿಗೆ ನಾಳೆ ಅಂತ ಹತ್ತ ಯಾವುದೋ ಬಂದು ಮೂಲತ್ತು. ಇದು ನಮ್ಮ ಸಂಬಂಧ, ಇದು ಆರಂಭ ಆಯ್ತು. ಹೆಂಗಿರ್ತದ ಜೀವನ? ಅನಾದಿಯಾಗಿವೆ ಮತ್ತು ಅವು ಹಂಗೆ ಇರ್ತಾವಂತಿಲ್ಲ. ಅವು ಹಂಗೆ ಮತ್ತೇನಂತಾವ ಶಾಂತ ಆಗ್ತಾವ. ನಡೆದಿಲ್ಲ ಜೀವನದಾಗ ಹಿಂಗೆ ಭೇದಗಳು ಮತ್ತು ಸಂಬಂಧಗಳು ಅನಾದಿಯಾಗಿ ಬರ್ತಾವ, ಶಾಂತವಾಗಿ ಹೋಗ್ತಾವ. ಅನುಭವ ಆಗ್ಯದಲ್ರಿ? ಏಸೋ ಮಂದಿ ಪರಿಚಯ ಆಗ್ಯದ. ಪರಿಚಯ ಆದವರೆಲ್ಲ ಉಳಿಸ್ಕೋಬೇಕಂತೀರಿ, ಅವ್ರು ಉಳಿತಾರೆ ಅನ್ನೋರು ಮತ್ತೆ ಭೇದವಾಗಿ ಬರ್ತಾರ. ಹೀಗಾಗಿ ಅವಿದ್ಯೆ, ಜೀವ, ಈಶ್ವರ, ಅವುಗಳ ಸಂಬಂಧ, ಭೇದ ಈ 5 ಜ್ಞಾನದಿಂದ ಬಾಧಿಸಿಕೊಳ್ಳುತ್ತವೆ, ವಿನಾಶಿಯಾಗಿದ್ದಾವೆ. ಆದ್ದರಿಂದ ಅವು ಅನಾದಿಯಾಗಿದ್ದರೂ ಶಾಂತವಾಗಿರುತ್ತವೆ, ವಿನಾಶಿಯಾಗಿರುತ್ತವೆ. ಈ ವಿನಾಶದ ಬಗ್ಗೆ ತಲೆ ಕೆಡಿಸ್ಕೋಬೇಕನ್ರಿ? ವಿನಾಶಿ ಆಗಿರುತ್ತವೆ ಅಂತ ತಿಳ್ಕೊಂಡು ಮ್ಯಾಲೂ ಏನಾರ ಒಂದು ಸಂಬಂಧದಾಗ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರ ತಲೆ ಕೆಡಿಸ್ಕೊಂಡ್ರ ಈ ತತ್ವ ಅರ್ಥ ಮಾಡ್ಕೊಂಡಿಲ್ಲ ಅಂತ. ಒಂದೇ ಒಂದು ಯಾವಾಗ ನೆನಪಿಟ್ಕೋಬೇಕಾಗಿದ್ದು ಒಂದೇನದ, ಅನಂತವಾಗಿರುವ ವಸ್ತುವನ್ನ ನಾನು ಅದೇ ಸ್ವರೂಪ ಅದೀನಿ ಅಂತ ಇದೊಂದು ನೆನಪಿಟ್ಕೊಂಡು ಬಿಟ್ರೆ ಉಳಿದದ್ದೆಲ್ಲ ಯಾವುದಿದ್ರೇನು ಯಾವುದು ಬಿಟ್ರೇನು. ಹೆಂಗ್ ಸಂಬಂಧಕ್ಕೆ ಬೆಲೆ ಕೊಡ್ಬೇಕಾ? ತತ್ವಜ್ಞಾನಿ ಆದವನು ಸಂಬಂಧಕ್ಕೆ ಬೆಲೆ ಕೊಡ್ಬೇಕಾ? ಸಮಾಜಕ್ಕೆ ಬೆಲೆ ಕೊಡ್ಬೇಕಾ? ಸಮಾಜದ ಮುಲಾಜಿಗೆ ಬದುಕಬೇಕಾ? ಸಂಬಂಧದ ಮುಲಾಜಿಗೆ ಬದುಕಬೇಕಾ? ತನ್ನ ಬ್ರಹ್ಮ ಸ್ವರೂಪದ ಪ್ರಜ್ಞೆಯ ಮುಲಾಜಿಗೆ ಬದುಕಬೇಕೇ ಹೊರತು ಉಳಿದು ಎಲ್ಲ ಓಟು ಅನಾದಿ ಮತ್ತು ಶಾಂತವಾಗಿರೋದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕೇನ್ರಿ? ಬರ್ತಿರ್ತಾವ, ಓದ್ತಿರ್ತಾವ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ತನ್ನ ಬ್ರಹ್ಮ ಸ್ವರೂಪದ ಬಗ್ಗೆ, ತನ್ನ ಮುಲಾಜಿ ಎದರದು, ತನ್ನ ಸ್ವರೂಪದ ಬಗ್ಗೆ ಅದರೊಳಗೆ ಅವನಿರ್ಬೇಕು. ಇಷ್ಟೊಂದು ವಿವರವಾಗಿ ಯಾಕೆ ಹೇಳುತ್ತಿದ್ದೇವೆಂದರೆ, ವೇದಾಂತದ ಸಿದ್ಧಾಂತ ತಿಳಿಯಲಾರದವರು ಇಂಥ ಪ್ರಶ್ನೆಗಳನ್ನು ಮಾಡುತ್ತಾರೆ. ಅನಾದಿ ವಸ್ತುಗಳಲ್ಲಿ ಆದಿಯನ್ನು ಹುಡುಕ್ಲಕ್ಕಾದ್ರೆ ಎಂದು ಸಿಗ್ಲಕ್ಕೆ ಸಾಧ್ಯ ಅದ? ವೇದಾಂತದ ಸಿದ್ಧಾಂತ ತಿಳಿಯಲಾರದವರು ಮೊಟ್ಟ ಮೊದಲಿನ ಬಂಧದ ಅಭ್ಯಾಸಕ್ಕೆ ಮಿಥ್ಯಾ ಅಹಂಕಾರಗಳ ಜ್ಞಾನವಿಲ್ಲ, ಜ್ಞಾನದ ಸಂಸ್ಕಾರವಿಲ್ಲ ಅಂತ ಯಾರಾದರೂ ಕೇಳಿದರೆ, ಮೊದಲನೆಯದು ಎನ್ನುವುದು ಇಲ್ಲಿ ಅನಾದಿಯಾಗಿದೆ. ಅದು ಅನಾದಿಯಾಗಿದೆ. ಆದ್ದರಿಂದ ಮೊದಲನೆಯದು ಎನ್ನುವುದು ಸಿದ್ಧಿಸುವುದಿಲ್ಲ. ಮೊದಲನೇದು ಫಸ್ಟಿಂದು ಅಂತ ನೀವೇನಂತೀರಿ, ಅದು ಇಲ್ಲವೇ ಇಲ್ಲ, ಸಿದ್ಧಿಸುವುದಿಲ್ಲ. ನೋಡ್ರಿ, ಆ ಮೊದಲನೇದು ಫಸ್ಟಿಂದು ಹಿಂದಿನ ಜನ್ಮದಾಗ ಮಾಡಿದ ಕರ್ಮ ಮುಂದಿನ ಜನ್ಮಕ್ಕೆ ಉಪಯೋಗ ಆಗ್ತದಂತಿದಪ್ಪ. ಫಸ್ಟಿಂದ ಯಾವಾಗ ಏನ್ ಕರ್ಮ ಮಾಡಿರ್ತದ ಅಂತ ಕೇಳಿದ್ರೆ ಆ ಫಸ್ಟಿಂದ ಅನ್ನೋದು ಇಲ್ಲಿ ಇಲ್ಲೇ ಇಲ್ಲ ಅಂತ ವೇದಾಂತ ಸಿದ್ಧಾಂತದಾಗ. ಮೊದಲನೆಯದು ಎನ್ನುವುದು ಸಿದ್ಧಿಸುವುದೇ ಇಲ್ಲ, ಇರಲೇಬೇಕಲ್ಲ ಅಂತಂದ್ರ ಅವನಿಗೆ ಈ ಬ್ರಹ್ಮಜ್ಞಾನದ ಪ್ರಜ್ಞೆ ಇಲ್ಲ ಅಂತ. ಹೀಗಾಗಿ ಕೊನೆಯದು ಎನ್ನುವುದು ಸಿದ್ಧಿಸುವುದಿಲ್ಲ. ಸಿದ್ಧಾಂತ ಗೊತ್ತಿಲ್ಲದವರು ಹೀಗೆ ಪ್ರಶ್ನೆ ಮಾಡಬಹುದು ಅಷ್ಟೇ. ಮತ್ತು ಅಹಂಕಾರಾದಿಗಳಿಗೆ ಶ್ರುತಿಯಲ್ಲಿ ಉತ್ಪತ್ತಿಯನ್ನು ಹೇಳಿರುತ್ತಾರೆ. ಆದ್ದರಿಂದ ಅಹಂಕಾರಾದಿಗಳು ಯದ್ಯಪಿ
ಸ್ವರೂಪದಿಂದ ಅನಾದಿಗಳಲ್ಲ. ಅವಕ್ಕ ಒಂದು ಕಾಲದಾಗ ಹುಟ್ಟುತ್ತವ, ಹಿಂಗಾಗಿ ಅವ ಅನಾದಿಗಳಲ್ಲ. ತಥಾಪಿ ಪ್ರವಾಹ ರೂಪದಿಂದ ಸರ್ವ ವಸ್ತುಗಳು ಅನಾದಿ ಇರುತ್ತವೆ. ಪ್ರವಾಹ ರೂಪದಲ್ಲಿ ಎಲ್ಲನೂ ಬರ್ತಿರ್ತಾವ, ಹೋಗ್ತಿರ್ತಾವ. ಅಹಂಕಾರಾದಿಗಳು ಸ್ವರೂಪದಿಂದ ಅನಾದಿಗಳಲ್ಲ ಅಂದ್ರೆ ಶಾಂತಗಳೇ. ಈ ಎಲ್ಲ ಏನದವ ಬಂದ ಅಂತ ಮಾಡಿದ್ರಲ್ಲ, ಯಾವದದು ಅನ್ನಮಯ ಶರೀರ, ಅದರೊಳಗಿಂದ ಪ್ರಾಣ, ಮತ್ತ ಅದರೊಳಗಿಂದು ಅಂತಃಕರಣ, ಮನ, ಬುದ್ಧಿ, ಚಿತ್ತ, ಅಹಂಕಾರ ಮತ್ತು ಆಸಕ್ತಿ ಮತ್ತು ಏನೇನದವಲ್ಲ, ಅವೆಲ್ಲನೂ ಏನದವ ಅಂತಂದ್ರೆ ಅನಾದಿಗಳು ಅಲ್ಲ, ಅವೆಲ್ಲ ಶಾಂತಗಳದವ. ಪ್ರವಾಹ ರೂಪದಿಂದ ಅನಾದಿಗಳು ಅವು ಜ್ಞಾನದಿಂದ ಬಾಧಿಸಿಕೊಳ್ಳುತ್ತವೆ. ಸರ್ವ ವಸ್ತುಗಳ ಪ್ರವಾಹ ಎಂದೂ ದೂರವಾಗುವುದಿಲ್ಲ. ಈ ಎಲ್ಲ ಸೃಷ್ಟಿಗಳು ಉತ್ಪತ್ತಿ, ಸ್ಥಿತಿ, ಲಯ, ತಿರೋಧಾನ ಇದೇ ನಡೆದಿರ್ತದೆ. ತಿರೋಧಾನ ಆದ್ಮೇಲೆ ಮತ್ತೇನ್ ಮಾಡ್ತದ? ಉತ್ಪತ್ತಿ, ಸ್ಥಿತಿ, ಲಯ, ತಿರೋಧಾನ. ಮತ್ತೆ ಉತ್ಪತ್ತಿ, ಸ್ಥಿತಿ, ಲಯ, ತಿರೋಧಾನ. ಸಮುದ್ರದ ತೆರೆಗಳಿಗೆ ಏನಾದರೂ ಅಂಶವಿದೆಯೇ? ಫಸ್ಟಿಂದ ತೆರೆ, ಲಾಸ್ಟಿಂದ ತೆರೆ ಅಂತ ಏನಾರ ಅದ ಏನು? ಸಮುದ್ರದ ಮೊದಲನೇ ತೆರೆ ಯಾವುದು, ಕೊನೆಯ ತೆರೆ ಯಾವುದು ಅಂತ ಸಿದ್ಧ ಮಾಡಲು ಸಾಧ್ಯವೇ? ಸಮುದ್ರದಲ್ಲಿ ತೆರೆಗಳು ಹೇಗೆ ಉತ್ಪತ್ತಿ, ಸ್ಥಿತಿ, ಲಯ ಹೊಂದುತ್ತವೆಯೋ ಅದೇ ರೀತಿ ಅನಂತ ಕೋಟಿ ಬ್ರಹ್ಮಾಂಡಗಳು ಆ ಪರಬ್ರಹ್ಮ ಎಂಬ ಸಮುದ್ರದಲ್ಲಿ ತೆರೆಯೋಪಾದಿಯಲ್ಲಿ ಉತ್ಪತ್ತಿ, ಸ್ಥಿತಿ, ಲಯ ಹೊಂದುತ್ತಲೇ ಇರುತ್ತವೆ. ಇವಕ್ಕೆ ಆದಿ ಅನ್ನೋದೇ ಇಲ್ಲ. ಆದ್ದರಿಂದ ಇದು ಅನಾದಿ. ಅನಾದಿ ಅನ್ನೋದು ಅರ್ಥ ಮಾಡಿಕೊಡ್ಲಕತ್ತಾರ. ಸಮುದ್ರದೊಳಗಿನ ತೆರೆಗಳು ಮತ್ತೆ ಪ್ರವಾಹ, ನೀರಿನ ಪ್ರವಾಹ, ಹಿಂದಿನ ಪ್ರವಾಹ ಬರ್ತಿರ್ತದ, ಮುಂದೆ ಹೋಗ್ತಿರ್ತದೆ ಅಷ್ಟೇ. ಇವೆಲ್ಲ ಸ್ವರೂಪದಿಂದ ಅನಾದಿಗಳಲ್ಲ. ಪ್ರವಾಹ ರೂಪದಿಂದ ಸರ್ವ ವಸ್ತುಗಳು ಅನಾದಿ ಇರುತ್ತವೆ. ಸರ್ವ ವಸ್ತುಗಳು ಪ್ರವಾಹ ಎಂದೂ ದೂರವಾಗಿಲ್ಲ. ಏಕೆಂದರೆ ಅನಾದಿ ಕಾಲದಿಂದಲೂ ಇಂಥ ಸಮಯದಲ್ಲಿ ಯಾವ ಘಟವೂ ಇರುವುದಿಲ್ಲ ಎನ್ನುವಂತ ಒಂದಾನೊಂದು ಸಮಯವು ಯಾವಾಗೂ ಪೂರ್ವದಲ್ಲಿ ಸಂಭವಿಸಿರುವುದಿಲ್ಲ. ಘಟ ಇಲ್ಲ ಎನ್ನುವಂತಿಲ್ಲ. ಯಾವಾಗಲೂ ಉತ್ಪತ್ತಿ, ನಾಶ ಆಗುತ್ತಲೇ ಇರುತ್ತದೆ. ಮಣ್ಣು ಹೋಗಿ ಗಡಿಗೆ ಆಗ್ತದ, ಉತ್ಪತ್ತಿ ಆಗ್ತದ, ಉತ್ಪತ್ತಿಯಾಗಿ 4 ದಿನ ಇರ್ತದ, ಮತ್ತದು ಗಡಿಗೆ ಒಡೆದು ಹೋಗ್ಬಿಡ್ತದ, ನಾಶ ಆಗ್ತದ. ಸೃಷ್ಟಿ ಆಯ್ತು, ಸ್ಥಿತಿ ಆಯ್ತು, ಲಯ ಆಯ್ತು, ಮತ್ತು ಒಳ್ಳೆ ನಾಶ ಆದ್ಮೇಲೆ ಏನಾಯ್ತದು? ಮಣ್ಣಿನ ಸ್ವರೂಪದಾಗಿತ್ತು. ಆ ಮಣ್ಣಿನ ಸ್ವರೂಪದಾಗ ಇರೋದಕ್ಕೆ ಏನಂತಾರ? ತಿರೋಧಾನ ಅಂತಾರ. ಮಣ್ಣಿನ ಸ್ವರೂಪದಾಗಿತ್ತು, ಮತ್ತೇನಾಗ್ತದ? ಅದೇ ಮಣ್ಣೇನಾಗ್ತದ? ಘಟ ಆಗ್ತದೆ. ಎಲ್ಲಾ ಕಾಲದಲ್ಲಿ ಗಡಿಗೆ ಇತ್ತು ಅಂತ ಹೇಳಕ್ಕೂ ಬರಲ್ಲ, ಎಲ್ಲಾ ಕಾಲದಲ್ಲಿ ಗಡಿಗೆ ಇಲ್ಲ ಅಂತಲೂ ಹೇಳಕ್ ಬರಲ್ಲ. ಆದ್ದರಿಂದ ಘಟದ ಪ್ರವಾಹವು ಅನಾದಿಯಾಗಿರುತ್ತದೆ. ಘಟದ ಜಾಗಕ್ಕೆ ನಿಮ್ಮ ಶರೀರ ತಗೋಬೇಕು. ಶರೀರ ಹುಟ್ಟುತ್ತದ, ಬೆಳೀತದ, ಒಂದಿನ ನಾಶ ಆಗ್ತದ, ನಾಶ ಆಗಿ ಪಂಚಭೂತಗಳು ಲೀನ ಆಗಿರ್ತದೆ. ಲೀನ ಆಗಿರಾಗ ಏನಂತಾರೆ? ಅದಕ್ಕೆ ತಿರೋಧಾನ ಸ್ಥಿತಿ. ಮತ್ತೆ ಆ ಪಂಚಭೂತಗಳಿಂದ ಆ ಶರೀರ ಮತ್ತೆ ಸೃಷ್ಟಿ ಆಗ್ತದ, ಮತ್ತೆ 4 ದಿನ ಬದುಕ್ತದ, ಮತ್ತೇನಾಗ್ತದ? ಅದರ ಆಯುಷ್ಯ ತೀರಿದ ಮೇಲೆ ನಾಶ ಆಗ್ತದ, ಮತ್ತೆ ಪಂಚಭೂತಗಳಲ್ಲಿ ಲೀನ ಆಗ್ತದೆ. ಪಂಚಭೂತಗಳು ಏನವು? 94 ಲಕ್ಷ ಜೀವರಾಶಿಗಳ ತಿರೋಧಾನ ಸ್ಥಿತಿಗಳು. ಹೌದಲ್ಲ? ಈ ಜೀವರಾಶಿಗಳು ಸತ್ತ ಮೇಲೆ ಒಂದು ಸ್ಥಿತಿಯಲ್ಲಿ ಇರ್ತಾವಲ್ಲ, ಅವೇ ಪಂಚಭೂತಗಳು. ಮತ್ತೆ ಅದರಿಂದಲೇ ಮತ್ತೆ ಹುಟ್ಟಿ ಬರ್ತದೆ ಒಂದು ಶರೀರ. ಈ ರೀತಿಯಿಂದ ಸರ್ವ ವಸ್ತುಗಳ ಪ್ರವಾಹ ಅಂದರೆ ಅಹಂಕಾರಾದಿಗಳು, ಅನಾತ್ಮ ವಸ್ತುಗಳ ಪ್ರವಾಹ ಅನಾದಿ ಇರುತ್ತದೆ. ಯಾವುದರೆ ಒಂದು ಪಸ್ಟ್ ಅನ್ನೋದು ಏನಾರ ಅದ ಏನು? ನಿಮ್ ಶರೀರ ಫಸ್ಟ್ ಹುಟ್ಟದಂತ ಏನಾರ ಅದ ಏನದು? ಆ ಫಸ್ಟಿನ ಶರೀರ ಅಂತ ಏನಾರ ಇರ್ತದೇನ್ರಿ? ಮತ್ತೆ ಕೊನೆಯ ಶರೀರ ಅಂತ ಏನಾರ ಇರ್ತದೇನು? ಚಕ್ಕರ್ ಹೊಡಿಲಕತ್ತದದು.
ಹುಟ್ಟುತ್ತದ, ಬದುಕ್ತದ, ಸಾಯ್ತದ, ಮತ್ತೆ ಪಂಚಭೂತಗಳಲ್ಲಿ ಲೀನ ಆಗ್ತದ, ಹುಟ್ಟುತ್ತದ, ಬದುಕ್ತದ, ಸಾಯ್ತದ, ಮತ್ತೆ ಪಂಚಭೂತಗಳಲ್ಲಿ ಲೀನ ಆಗ್ತದ. ಸೃಷ್ಟಿ ಹುಟ್ಟಿದ ಶರೀರ ಲಾಸ್ಟಿನ ಶರೀರ ಅಂತಿದ್ರೆ ಎಲ್ಲರೂ ಇರ್ತದೇನು? ಫಸ್ಟಿನ ಶರೀರ ಅನ್ನೋದೇ ಸಂಭವಿಸುವುದಿಲ್ಲ, ಲಾಸ್ಟಿನ ಶರೀರ ಅನ್ನೋದು ಸಂಭವಿಸುವುದಿಲ್ಲ. ಪೂರ್ವ ಪಕ್ಷೀಯ ವಾದ ಶಂಕೆ ಏನದಂದ್ರೆ ಪ್ರಥಮ ಅಹಂಕಾರಕ್ಕಿಂತ ಬೇರೆ ಅಹಂಕಾರ ಇರುವುದಿಲ್ಲ, ಅದರಂತೆ ಸರ್ವ ವಸ್ತುಗಳು ಪ್ರಥಮ ಅಭ್ಯಾಸಕ್ಕೆ ಕಾರಣವಾದ ಸಂಸ್ಕಾರವು ಸಂಭವಿಸುವುದಿಲ್ಲ ಎಂಬುದನ್ನು ಕುರಿತು ಇದರ ಉತ್ತರ. ಅಲ್ಲಿ ಪ್ರಥಮ ಅನ್ನೋದೇ ಇಲ್ಲ. ಕೋಳಿ ಬದಲು ತತ್ತಿ ಮೊದಲ ಅಂತಂದ್ರ ಆ ಕೋಳಿ ತತ್ತಿ ಮೊದಲು ಅನ್ನೋ ಶಬ್ದನೇ ಇಲ್ಲ. ಫಸ್ಟ್ ಅನ್ನೋದಿಲ್ಲ. ಇಲ್ಲ, ಎಲ್ಲದಕ್ಕೂ ಫಸ್ಟ್ ಯಾವುದು? ಒಂದೇ ಒಂದು ಬ್ರಹ್ಮ, ಅನಾದಿ ಬ್ರಹ್ಮ. ಆ ಬ್ರಹ್ಮನೇ ಎಲ್ಲ ಅಭ್ಯಾಸಗಳಿಗೆ, ಅಧ್ಯಸ್ಥ ವಸ್ತುಗಳಿಗೆ ಮೂಲ ವಸ್ತು. ಈ ರೀತಿಯಿಂದ ಸರ್ವ ವಸ್ತು ಪ್ರವಾಹಗಳ ರೂಪದಲ್ಲಿರ್ತದೆ. ಇದು ಒಂದು ಚಕ್ರಾಕಾರವಾಗಿ ಚಕ್ರ ಹೊಡಿತಿರ್ತದೆ. ಕೃತಿಗಳು ಪ್ರಳಯ ಹೇಳುತ್ತವಲ್ಲ ಅಂತ ಯಾರಾದರೂ ಹೇಳಿದರೆ ಪ್ರಳಯವಾದ ವಸ್ತುಗಳು ನಾಶವಾಗುತ್ತವಲ್ಲ ಅಂದ್ರೆ ಪ್ರಳಯ ಕಾಲದಲ್ಲಿ ಹೆಂಗಿರ್ತವ? ಸುಷುಪ್ತಿಯಂತೆ ಸರ್ವ ವಸ್ತುಗಳು ಸಂಸ್ಕಾರ ರೂಪದಿಂದ ಇರುತ್ತವೆ. ಅಲ್ರಿ, ಒಂದು ದಿನ ಉಡ್ತದ, ಒಂದಿನ ಸಾಯ್ತದ ಅಂತೀರಿ, ನೀವು ಚಕ್ರ ಹೊಡಿತದಂತೇಳಿ. ಪ್ರಳಯ ಅಂತಂದ್ರೆ ಏನಿದು ಅಂತಂದ್ರ, ಈ ಪ್ರಳಯದ ಕಾಲದಲ್ಲಿ ಬ್ರಹ್ಮಾಂಡ ಪ್ರಳಯ ಆಗಿ ಹೋಯ್ತು ಅಂದ್ರ, ಆ ಬ್ರಹ್ಮಾಂಡ ಪ್ರಳಯ ಆಗಿ ಹೋದ್ರ ಬ್ರಹ್ಮಾಂಡದೊಳಗಿರುವ ಜೀವಿಗಳ ಸಂಸ್ಕಾರಗಳು ಏನದವ, ಆ ಸಂಸ್ಕಾರಗಳು ಏನ್ ಮಾಡ್ತದ? ಅವಿದ್ಯೆ ಒಳಗೆ ಸಂಸ್ಕಾರ ಮಾಡ್ಕೊತದ. ನಿಮ್ಮೊಳಗೆ ಕಾರಣ ಶರೀರ ಅಂತದಲ್ಲ, ಆ ಕಾರಣ ಶರೀರದೊಳಗ ಅದು ಸಂಗ್ರಹ ಮಾಡ್ಕೊತದ. ಸಂಗ್ರಹ ಮಾಡ್ಕೊಂಡು ಏನ್ ಮಾಡ್ತದ? ಆ ವಿಶ್ವವ್ಯಾಪಕ ಮಾಯೆ ಏನದಲ್ಲ, ಆ ಮಾಯೆಯ ಒಳಗೆ ಒಕ್ಕೊತದ. ಆ ವಿಶ್ವವ್ಯಾಪಕ ಮಾಯೆ ಏನ್ ಮಾಡ್ತದ? ಈಶ್ವರನ ಒಕ್ಕೊತ್ತು. ಆ ಈಶ್ವರ ಮಾಯೆಯರ ಒಂದು ಸಂಪುಟ ಏನ್ ಮಾಡ್ತದಪ್ಪ ಅಂತಂದ್ರೆ ಬ್ರಹ್ಮನ ಹೊಟ್ಟೆ ಒಕ್ಕೊಂಡ್ಬಿಡ್ತದೆ. ಚಾಪಿ ಹಾಸ್ಕೊಂಡು ಕುತ್ ಪ್ರವಚನ ಹೇಳಿ ಆಮೇಲೆ ಚಾಪಿ ಸುತ್ತಿ ಮೂಲೆಗಿರ್ತಾರಲ್ಲ, ಹಂಗದು ಹೋಗಿ ಮತ್ ವಾಪಸ್ ತನ್ನ ಮೂಲೆಗೆ ಕೂತಿರ್ತದೆ. ಅಲ್ಲಿ ಒಳಗೆ ಏನ್ ನಡೆದಿರ್ತದ? ನಿರಂತರವಾಗಿ ಆ ಜೀವಿಗಳ ಕರ್ಮಗಳ ಭೋಗಗಳ ಒಂದು ಪ್ರೋಸೆಸ್ ನಡೆದಿರ್ತದೆ. ಯಾವಾಗ ಆ ಜೀವಿಗಳ ಕರ್ಮಗಳ ಭೋಗಗಳ ಫಲ ಪಕ್ವ ಆಗ್ತದ, ಆ ಸಮಯದಲ್ಲಿ ಮತ್ತೆ ಮಾಯೆ ಏನ್ ಮಾಡ್ತದ? ಆಕಾಶ ಎನ್ನುವ ಚಾಪಿ ಹಾಕ್ತದ. ಚಾಪಿ ಹಾಕಿ ಉಳಿದ ಮಹಾಭೂತಗಳನ್ನೆಲ್ಲ ಮತ್ತೆ ಸೃಷ್ಟಿ ಮಾಡಿ ಮತ್ತೆ ಏನ್ ಮಾಡ್ತದ? ಹೊಸ ಜಗತ್ ಸೃಷ್ಟಿ ಮಾಡ್ತದೆ. ಇದ್ರ ಫಸ್ಟಿನಂತ ಇಲ್ಲ. ಇಲ್ಲ, ಪ್ರಳಯ ಅಂತಂದ್ರೆ ಏನು? 3 ರೀತಿ ಪ್ರಳಯಗಳು ಹೇಳ್ತಾರ. ನಿತ್ಯ ಪ್ರಳಯ, ನೈಮಿತ್ತಿಕ ಪ್ರಳಯ, ಅತ್ಯಂತಿಕ ಪ್ರಳಯ ಅಂತೇಳಿ. ಈಗ ಬರೀ ಏನಾಯ್ತು? ಅನಾದಿ ಅದವ, ಮತ್ತೆ ಅಂತ್ಯ ಆಗ್ತವ. ಅಂತ್ಯ ಆಗ್ತವ ಅಂತಂದ್ರೆ ಪ್ರಳಯ ಆಗ್ತವ. ಪ್ರಳಯ ಆದ್ರೂ ಅವು ಏನಾಗ್ತವ? ಒಂದು ಕಾಲದಲ್ಲಿ ಸುಪ್ತವಾಗಿರ್ತವೆ ಹೊರತು ಅವೇನು ಶಾಶ್ವತವಾಗಿ ಪ್ರಳಯ ಆಗಂಗಿಲ್ಲ, ಮತ್ತೆ ಸೃಷ್ಟಿ ಆಗ್ತವ. ಈಗ ನಾಟಕ ನಡೆದಾಗ ನಾಟಕ ಮಾಡಿ ಹೋದವ ನಾಟಕದಾಗ ಪಾತ್ರ ಬಿದ್ದು ಸತ್ತ. ಸತ್ತ ಆದ್ಮೇಲೆ ಮುಂದಿನ ಶೋದಾಗ ಮತ್ತೆ ಜೀವಂತ ಎದ್ದು ಬರ್ತಾನಿಲ್ಲ, ಆ ಕಡೆ ಸತ್ತ ಹೋಗ್ತಾನ. ನಾಟಕದ ಪಾತ್ರ ಮಾಡಾಗ ಒಂದು ಸ್ಟೇಜ್ ಒಳಗ ಅವ ವಿಲನ್ ಸತ್ತ ಹೋಗ್ಬಿಡ್ತಾನ. ಈ ಶೋದಾಗ ಸತ್ತಿರ್ಬೇಕ, ಮುಂದಿನ ಶೋದಾಗ ಮತ್ತೆ ಜೀವಂತ ಇರ್ತಾನ ಇಲ್ಲ. ವಿಲನಿನ ಪಾತ್ರ ಅವನಿಗೆ ಸಾಯದೇ ಇರ್ತದೆ. ಅವನ್ ಚಕ್ಕರ್ ಹೊಡಿತಾನ ಇಲ್ರಿ, ಏನೆಲ್ಲ ಲೀಲೆ ಮಾಡ್ತಾನ, ಹೋರಾಟ ಮಾಡ್ತಾನ, ಜಗಳ ಮಾಡ್ತಾನ, ಹೊಡೆದಾಟ ಗುಂಡಾಗಿರಿ ಮಾಡ್ತಾನ, ಎಲ್ಲಾ ಮಾಡಿ ಕಡಿಗೆ ಸತ್ತಾನ. ಸತ್ ಮೇಲೆ ಮತ್ತೆ ಬರ್ತಾನಿಲ್ಲ, ಎದ್ದು ಬರ್ತಾನ. ಹಂಗ ಎಲ್ಲಾನು ಚಕ್ಕರ್ ಹೊಡಿತದೆ. ಇಲ್ಲಿ ಯಾವುದು ನಾಶ ಅನ್ನೋದಿಲ್ಲ, ಉತ್ಪತ್ತಿ ಅನ್ನೋದಿಲ್ಲ. ಇದು ಒಂದು ಚಕ್ರ ಅಷ್ಟೇ.
ಉತ್ಪತ್ತಿ ಅಂತೂ ಇಲ್ಲ, ನಾಶ ಅಂತೂ ಇಲ್ಲ. ಇದ್ರೊಳಗ ಈ ಉತ್ಪತ್ತಿ ನಾಶಗಳು ನಮಗ ತೋರಿಕೆಯಲ್ಲಿ ಅದಾವೆ ಹೊರತು ಅವು ಇರಂಗೆ ಇರ್ತಾವ. ಅವುಗಳ ರೂಪದಲ್ಲಿ ಚೇಂಜ್ ಆಗ್ತಿರ್ತಾವ, ಸಂಸ್ಕಾರ ರೂಪದಲ್ಲಿ ಚೇಂಜ್ ಆಗ್ತಿರ್ತಾವ ಅಷ್ಟೇ. ಅದಕ್ಕೆ ಅನಾದಿಯಾಗಿರೋಂಥವು ಪ್ರಳಯ ಆಗ್ತಾವಲ್ಲ, ಅವು ಹೆಂಗ್ ಆಗ್ತಾವ ಅನ್ನೋದ್ರ ಬಗ್ಗೆ ಮತ್ತೆ 3 ರೀತಿ ಪ್ರಳಯಗಳು ಬರ್ತಾವ. ಈ ಪ್ರಳಯಕ್ಕೆ ಸಂಬಂಧಪಟ್ಟಂತ ವಿಷಯ ನಾಳೆ ಚರ್ಚೆ ಮಾಡೋಣ. ಅನಾದಿ ಅಂದ್ರೆ ಏನು ಅಂತ ತಿಳ್ಕೊಂಡ್ರಿ ಇವತ್ತ. ಮತ್ತೆ ಆದಿ ಮತ್ತು ಅಂತ್ಯ ಅನ್ನೋದು ಅರ್ಥವಿಲ್ಲದ್ದು, ಅವು ಸಂಭವಿಸುವುದಿಲ್ಲ. ಈ ವೇದಾಂತದೊಳಗ ಏನದವ ಎಲ್ಲ ಅನಾದಿಗಳೇ ಅದಾವಿಲ್ಲಿ. ಬ್ರಹ್ಮ ಒಂದೇ ಅನಂತವಾಗ್ಯದ, ಉಳಿದದ್ದೆಲ್ಲ ಬ್ರಹ್ಮಜ್ಞಾನ ಉಂಟಾದಂಗೆಲ್ಲ ಉಳಿದದ್ದೆಲ್ಲ ಶಾಂತವಾಗ್ತು. ಇಷ್ಟು ನಿರ್ಣಯ ತಗೋಬೇಕು ನೀವು. ಈಶ್ವರನ ಬಗ್ಗೆ ತಲೆ ಕೆಡಿಸಿಕೊಳ್ಳಂಗಿಲ್ಲ ಅಂದ್ರೆ ಬ್ರಹ್ಮಾಂಡ, ಜೀವದ ಬಗ್ಗೆ ತಲೆ ಕೆಡಿಸಿಕೊಳ್ಳಂಗಿಲ್ಲ ಪಿಂಡಾಂಡ. ಮತ್ತೆ ಜೀವರ ಸಂಬಂಧ, ಜೀವ ಈಶ್ವರ ಸಂಬಂಧ, ಜೀವ ಮಾಯೆ ಪ್ರಕೃತಿ, ಜೀವ ಮತ್ತೇನಾದ ಜೀವ ಬ್ರಹ್ಮರ ಸಂಬಂಧ, ಈ ಸಂಬಂಧದ ಬಗ್ಗೆನೂ ತಲೆ ಕೆಡಿಸಿಕೊಳ್ಳಂಗಿಲ್ಲ. ಮತ್ತೆ ಅವುಗಳ ಬಗ್ಗೆ ಭೇದದ ಬಗ್ಗೆನೂ ತಲೆ ಕೆಡಿಸಿಕೊಳ್ಳಂಗಿಲ್ಲ. ಅವೆಲ್ಲ ಏನದವ ಶಾಂತದ, ಒಂದಿನ ಕೈ ಬಿಟ್ಟು ಹೋಗವು ಎಲ್ಲ. ನಮ್ಮ ಬ್ರಹ್ಮ ಸ್ವರೂಪ ಒಂದೇ ನಮ್ಮ ಜೊತೆಗೆ ಶಾಶ್ವತವಾಗಿರ್ತದೆ. ಅದೊಂದೇ ನಾವು ಗಟ್ಟಿಯಾಗಿ ಹಿಡ್ಕೋಬೇಕು, ಉಳಿದುದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗಬಾರ್ದು. ಬ್ರಹ್ಮಜ್ಞಾನ ಸಂಪಾದಿಸಿ ನಾವು ಬ್ರಹ್ಮನಾಗುವುದೇ ನಮ್ಮ ಜೀವನದ ಗುರಿ ಹೊರತು ಯಾವುದರ ಜೊತೆಗೆ ಸಂಬಂಧ ಮಾಡ್ಕೊಳ್ಳೋದು ಗುರಿ ಅಲ್ಲ, ಯಾವುದರ ಜೊತೆಗೆ ಭೇದ ಮಾಡೋದು ಗುರಿ ಅಲ್ಲ. ಇನ್ನ ಹೆಂಗ್ ಹೇಳ್ಬೇಕಿದ್ರೆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೇಕ್ರಿ, ದೂರ ಇರ್ಬೇಕು. ಏನ್ ದೂರ ಇರ್ತೀರಿ? ಅದನ್ನು ಸುಳ್ಳು. ಸಮೀಪ ಇರ್ಬೇಕಂದ್ರೂ ಅದನ್ನು ಸುಳ್ಳು, ಎಲ್ಲ ಸುಳ್ಳು. ನನ್ನ ಬ್ರಹ್ಮ ಸ್ವರೂಪದಲ್ಲಿ ನಾನಿರೋದು ಒಂದೇ ಸತ್ಯ, ಉಳಿದದ್ದೇ ಎಲ್ಲ ಮಿಥ್ಯ. ಆರಂಭ ಅಂತ್ಯ ಅನ್ನೋದಿಲ್ಲ. ಎಲ್ಲ ಏನಿರೋದು ಚಕ್ರ ಅಷ್ಟೇ, ಚಕ್ರ ಸರ್ಕಲ್ ಸೈಕಲ್. ಮತ್ತೆ ಅಪರಾಧ ಸೃಷ್ಟಿ ಆತವ, ಮತ್ತೆ ಪ್ರಳಯ ಆತವ, ಡೇಟ್ ಆಫ್ ಬರ್ತ್, ಡೇಟ್ ಆಫ್ ಡೆತ್, ಏನೆಲ್ಲ ಮಾಡ್ತೀವಿ, ಬರ್ತಡೇ ಮಾಡ್ತೀವಿ, ಇವೆಲ್ಲ ಏನ್ರಿ ಹೆಂಗಿದು? ಮುಂಜಾನೆ ಹೇಳ್ತೀವಿ, ಮತ್ತೆ ರಾತ್ರಿ ಮಕ್ಕೋತೀವಿ. ಇದೆ ಅಂತದ್ದು ಇದು. ರಾತ್ರಿ ನೋಡಿದ್ರೆ ಆಗ್ಲಾತ್ ಮಾಡಿದ್ದು ಎಲ್ಲ ಲೀಲೆಗಳು ಸಂಬಂಧ ಇರ್ಲಾರ್ದಂಗಿರ್ತೀವಿ. ಏನ್ ಇವೆಲ್ಲ ಹೆಂಗಿದು ಅಂತ ಕೇಳಿದಾಗ ಈ ಕೊನೆ ಹೆಂಗಿರ್ತದ, ಈ ಜಗತ್ತಿನೊಳಗ ಕೊನೆ ಅನ್ನೋಂಥದ್ದು ಇಲ್ಲವೇ ಇಲ್ಲ. ಆದ್ರೂ ಇದು ಇದ್ದಾಗ ತೋರ್ತದ ಹೆಂಗಿರ್ತದ ಅನ್ನೋದ್ರ ಬಗ್ಗೆ, ಈ ಪ್ರಳಯದ ಬಗ್ಗೆ, ಮರಣದ ಬಗ್ಗೆ, ನಿದ್ರೆಯ ಬಗ್ಗೆ, ಬ್ರಹ್ಮಾಂಡಕ್ಕೆ ಸಂಬಂಧಪಟ್ಟಂತೆ ಪ್ರಳಯ ಅಂತ, ಪಿಂಡಾಂಡಕ್ಕೆ ಸಂಬಂಧಪಟ್ಟಂತೆ ಮರಣ ಅಂತ. ಮತ್ತೆ ಇನ್ನೆವರು ದಿನ ಮಕ್ಕೋತಿರೋದು ನಿದ್ರೆ ಎತ್ತುತ್ತದಲ್ಲ, ಅದೇನು ನಿದ್ರೆ. ನಿದ್ರೆಗ ಮರಣಕ್ಕ ಪ್ರಳಯಕ್ಕ ಯಾವ ರೀತಿಯಾಗಿ ಈ ಜಗತ್ತಿನಿಂದ ನೀವು ಸಂಬಂಧ ಇರ್ಲಾರ್ದಂಗೆ ಹಾಕಿರಿ ಅನ್ನೋದನ್ನ ನಾಳೆ ತಿಳಿಸ್ತಾರೆ. ವಿಷಯ ಇಂಪಾರ್ಟೆಂಟ್ ಅದಲ್ರಿ ಇದು. ಮುಖ್ಯ ಅನಿಸ್ತದ, ಏನ್ ಬೇಸರ ಅನಿಸ್ತದ? ಮುಖ್ಯ. ಬ್ರಹ್ಮಾಂಡದಲ್ಲಿ ಹ್ಯಾಂಗಿರ್ಬೇಕಪ್ಪ, ಬ್ರಹ್ಮನಾಗಿರಬೇಕು. ಒಂದು ಕೋಳಿ ಕೋಳಿಯಾಗೇ ಇರ್ತದ, ನಾಯಿ ನಾಯಿಯಾಗಿರ್ತದ, ಹಂದಿ ಹಂದಿಯಾಗಿರ್ತದ. ಎಲ್ಲ ಓಸು ತಮ್ಮ ತಾನೇ ಆಗಿದ್ದು ಆರಾಮಿರ್ತಾವ. ಯಾಕೆ ಆರಾಮಿರ್ತಾವ ಅಂದ್ರೆ ಇದಕ್ಕೆ. ಈ ಮನುಷ್ಯ ಏನಾತನ, ಹೆಣ್ಣಾತನ, ಗಂಡ ಆತನ, ಶ್ರೀಮಂತ ಆತನ, ಬಡವ ಆತನ, ಬ್ರಾಹ್ಮಣ ಆತನ, ಕ್ಷತ್ರಿಯ ಆತನ, ಬ್ರಹ್ಮಚಾರಿ ಆತನ, ಸನ್ಯಾಸಿ ಆತನ, ಒಂದು ದೇಶದವನ ಆತನ, ಬೇರೆ ದೇಶದವನ ಆತನ, ಒಂದು ಭಾಷೆ. ಇವೆಲ್ಲ ಯಾವುದರ ಪ್ರಾಣಿಗಳೊಳಗೆ ಅದಾವಲ್ರಿ ಇವೆಲ್ಲ ಅಭ್ಯಾಸಗಳು. ಬ್ರಾಹ್ಮಣರ ಗುಬ್ಬಿ, ಶೂದ್ರರ ಗುಬ್ಬಿ ಏನಾರ ಆಗ್ಯಾವ ನಾವೇನಾರ? ದುಃಖದರಿ. ಉಳಿದ ಪ್ರಾಣಿಗಳ ಒಂದೇ, ಕಾಗೆ ಅಂದ್ರೆ ಕಾಗೆ ಆಗಿರ್ತಾವ ಅಷ್ಟೇ, ಗೂಗಿ ಅಂದ್ರೆ ಗೂಗಿ ಆಗಿರ್ತಾವ. ವಿದ್ಯಾವಂತ, ನಾನಾ ರೀತಿ ವಿದ್ಯೆಗಳು, ನಾನಾ ರೀತಿ ಹುದ್ದೆಗಳು. ಏನ್ ಮಾಡ್ಕೊಳ್ಳೋಣ? ಎಷ್ಟು
ಮಾಡ್ಕೋತಾನ ಅಷ್ಟು ಹೊಲಸಿಡ್ಸ್ಕೊಂಡ. ಯಾವರ ಇಂಥ ಪರಿ ಪೀಕಲಾಟದಾಗ ಬಿದ್ದಾವ ನೀ ಜಗತ್ನಾಗ ಹುಟ್ಟಿ ಒದ್ದಾಡಿದ್ದೆ ಒದ್ದಾಡಿ ಯಾವರ ₹1 ಮುಟ್ಟ್ಯಾವ ನೀವಿಟ್ಟು ರೊಕ್ಕ ಮುಟ್ಟು ಕೊಡ್ರಿ ನೋಡಮ್ಮ ಅವು ಏನಾರ ಮುಡ್ತಾವೇನು. ಎಲ್ಲರೂ ಒಂದು ನಾಣ್ಯ ಗಟಾರ್ನಾಗ ನಾಣ್ಯ ಬಿದ್ದದಂದ್ರೆ ಕಣ್ಣು ಕಿಗುರ್ತದ ತನ್ನ ಮನುಷ್ಯ. ಈ ಮನಸ್ಸಿನ ಜೀವ ಜಗತ್ತಿನೊಳಗೆ ಇನ್ನೊಂದು ಇಲ್ಲವೇ 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 ಇಲ್ಲ. ಈಗೇನು ಮನುಷ್ಯರಾಗಿ ಹುಟ್ಟಿ ಮನುಷ್ಯರಾಗಿ ಬದುಕಿದ್ರೆ ನಮಗೆ ಮನುಷ್ಯನಾಗಿ ನಿನ್ನೆ ಬ್ರಹ್ಮನಿಷ್ಠ ಸದ್ಗುರು ಗ್ರೂಪ್ನೊಳಗ ಹಾಕಿನ್ ನೋಡ್ರಿ. ಇದು ಶುದ್ಧ ಬ್ರಹ್ಮನಿಷ್ಠ ಸದ್ಗುರುದೊಳಗ ಬ್ರಹ್ಮ ವಿಷ್ಣು ರುದ್ರರು ಇವರೆಲ್ಲ ಏನದರ ಯೋನಿಜರು. ಇವರೆಲ್ಲ ನಮ್ಮ ಕೂಡಲ ಸಂಗಮನಾಥನಿಗೆ ಮಾತಾಪಿತರು ಉಳ್ಳಡೆ ಹೇಳಿರೋ ಅಂತ ಕೇಳ. ನಿನ್ನೆ ಬ್ರಹ್ಮನಿಷ್ಠ ಶುದ್ಧ ಬ್ರಹ್ಮನಿಷ್ಠ ಸದ್ಗುರು ಗ್ರೂಪ್ನಾಗ ಹಾಕೇನಿ. ಬಸವಣ್ಣವರು ಇದೇನದಲ್ಲ ಅನಾದಿ ಅಂತ ಏನದಲ್ಲ ಅದಕ್ಕೆ ಸಂಬಂಧಪಟ್ಟಂತ ವಚನ ಅದು. ಅಮೃತಮತಿ ಸೋಮ ಶಂಭುವಿಗೆ ಹುಟ್ಟಿದ ರುದ್ರ ವಚನ. ಇದು ಇಂದ್ರ ಏನೇನದ ನೋಡ್ರಿ. ನೀವಿದ್ ನೋಡಿರಿಲ್ಲ ವಚನ ಅದು. ದಿನ ನೋಡ್ಬೇಕು ಒಂದ್ಸಾರಿ. ಅದಕ್ಕೇನ್ ರೊಕ್ಕ ಬೇಕಾಗಲ್ಲ, ರೂಪಾಯಿ ಬೇಕಾಗಲ್ಲ. ಒಂದು ಟೈಮ್ ತಗೊಂಡು ಏನ್ ಹಾಕ್ಯಾರ, ಇವತ್ತೇನ್ ವಚನ ಹಾಕ್ಯಾರ, ಇವತ್ತೇನ್ ವಿಷಯ, ಒಂದು ನೋಟಿಸ್ ಬೋರ್ಡ್ ಅದು. ನೀವೇನ್ 20 ಮಂದಿ ಅದೀರಿ, 20 ಮಂದಿಗೆ ಅದು ನೋಟಿಸ್ ಬೋರ್ಡ್. ದಿನ ಒಂದು ಸಾರಿ ನೋಡ್ಬೇಕು. ನೋಟಿಸ್ ಬೋರ್ಡ್ ನೋಡ್ಲಿಲ್ಲ ಅಂದ್ರೆ ಏನ್ ಗೊತ್ತಾಗ್ತದೆ. ಋಷಿಗಳದ ಶಿಷ್ಯನ ಬಗ್ಗೆ ನೋಡಿವ್ರೆ. ಇವು ನೋಡಿರ್ತಾರೆ ನೋಡಿದ್ರೆ ಎಲ್ಲ ದಿನ ಒಂದ್ಸಾರಿ ನೋಡ್ಬೇಕು. ದಿನ ಒಂದ್ ಕಣ್ಣು ಆಸೆ ಬಿಡ್ತಾರೆ. ನಿಮ್ ಹೆಂಡ್ರ ಮಕ್ಕಳು ಮಾರಿ ದಿನ ಹೆಂಗ್ ನೋಡ್ತೀರಿ ಹಂಗ ಅದನ್ನು ನೋಟಿಸ್ ಬೋರ್ಡ್ ಅದನ್ನು ನೋಡ್ಬೇಕು ಒಂದ್ಸಾರಿ. ಒಂದಿನ ನೋಡ್ಲಿಲ್ಲ ಅಂದ್ರೆ ಹೆಂಗಾಗ್ತದ ಮಾರಿ ನಿಮ್ದು? ಏನೋ ಕಳ್ಕೊಂಡಂಗೆ ಆಗ್ತಿರ್ತದಿಲ್ಲ. ಹಂಗೆ ಇದನ್ನು ನಿಮ್ ಪ್ರಾಣ ಮುಖ್ಯ ಪ್ರಾಣ ಅಂತ ನೋಡ್ಬೇಕು. ಅದನ್ನ ಹೆಂಗ್ ಹೇಳ್ಬೇಕು ತಿಳಿಯೋದು ನಮಗೆ. ನೀವು ಅದ್ರೊಳಗೆ ವಚನ ಹಾಕಿವಿ, ಆ ವಚನ ಬರ್ಕೋಬೇಕು. ಬರ್ಕೊಂಡು ನೋಡಿರ ಇಲ್ಲ ಕೇಳಿರ ನೋಡೇ ಇಲ್ಲ ಅಂದ್ರೆ ಮುಂದೇನ್ ಮಾಡ್ಬೇಕು ನಾವು? ಅಲ್ಲಿ ಬರ್ಕೋಬೇಕು. ಒಂದ್ ಕಡೆ ಬರ್ಕೊಂಡು ವಚನ ಸಂಗ್ರಹ ಮಾಡ್ಕೊಂಡು ನಾವು ಬರೆದ ವಚನಗಳಿರ್ತಾವ, ನೀವು ವಚನಗಳು ಬರೀರಿ. ಮತ್ತೆ ಶರಣರ ವಚನಗಳು ಆಗಾಗ ಸಂಗ್ರಹ ಮಾಡಿರ್ತೀವಿ, ಅವು ಹೇಳಿರ್ತೀವಿ. ಈಗ ಅನಾದಿ ಅನ್ನೋ ಶಬ್ದಕ್ಕ ಆ ಶರಣರ ವಚನ ಅಮೃತಮತಿ ಸೋಮ ಶಂಭುವಿಗೆ ಹುಟ್ಟಿದಾತ ಇಂದ್ರ ಅಂತೇಳಿ ಸ್ಟಾರ್ಟ್ ಮಾಡ್ತಾರ. ಅವ್ರು ಮಾಡಿ ರುದ್ರ ಯಾರಿಗೆ ಹುಟ್ಟದ, ಬ್ರಹ್ಮ ಯಾರಿಗೆ ಹುಟ್ಟದ, ವಿಷ್ಣು ಯಾರಿಗೆ ಹುಟ್ಟದ ಇವೆಲ್ಲ ಬರೆದು ಕಡೆಗೆ ನಮ್ಮ ಕೂಡಲ ಸಂಗಮನಾಥ ದೇವನಿಗೆ ಯಾರಾದರೂ ಮಾತಾಪಿತರುಳ್ಳಡೆ ಹೇಳಿರೋ ಅಂತ ಹೇಳ್ತಾನೆ. ನಾವು ಯಾವುದು ಅನಾದಿ ಅಂತ ಹೇಳ್ತೀವಿ, ಅದಕ್ಕೆ ತಂದೆ ತಾಯಿ ಇಲ್ಲ, ಅದು ಉತ್ಪತ್ತಿ ಆಗಿಲ್ಲ. ಯಾವ ಕಾಲದಿಂದ ಉತ್ಪತ್ತಿ ಆಗಿಲ್ಲ, ಯಾವ ದೇಶದಿಂದ ಉತ್ಪತ್ತಿ ಆಗಿಲ್ಲ, ಮತ್ತೆ ಯಾವ ಕಾರಣದಿಂದಲೂ ಉತ್ಪತ್ತಿ ಆಗಿಲ್ಲ. ಅದಕ್ಕೆ ಯಾವ ಕಾರಣಗಳೂ ಇಲ್ಲ. ಉತ್ಪತ್ತಿ ಆಗಿಲ್ಲ ಅಂದ್ರೆ ನಾಶನೂ ಇಲ್ಲ. ಉತ್ಪತ್ತಿ ಆಗಿಲ್ಲ ಆದ್ರೆ ನಾಶ ಅದಾವ. ಬ್ರಹ್ಮ ಒಂದೇ ಅವಿನಾಶಿ, ಉಳಿದು ಎಲ್ಲ ನಾಶ ಆಗ್ತಾವ. ಉತ್ಪತ್ತಿ ಇಲ್ಲ ಅದಾವ, ಮತ್ತೆ ನಾಶ ಆಗ್ತಾವ. ಅನಾದಿ 6 ಷಟ್ಕಗಳು ಅನಾದಿ ಅದಾವ, ಆದ್ರೆ ಬ್ರಹ್ಮ ಒಂದೇ ಅನಂತ ಅದ, ಉಳಿದದ್ದು ಶಾಂತ ಅದ. ಉಳಿದ 5 ಶಾಂತ ಆಗ್ತಾವ. ಪ್ರಕೃತಿನೂ ಶಾಂತ ಆಗ್ತದ, ಪ್ರಕೃತಿ ಬ್ರಹ್ಮರ ಸಂಬಂಧನೂ ಶಾಂತ ಆಗ್ತದ, ಜೀವನೂ ಶಾಂತ ಆಗ್ತದ, ಈಶ್ವರನೂ ಶಾಂತ ಆಗ್ತದ, ಜೀವ ಈಶ್ವರರ ಭೇದನೂ ಶಾಂತ ಆಗ್ತದೆ. ಬರೇ ಜೀವ ಈಶ್ವರರ ಭೇದ ಅಲ್ಲ, ಎಲ್ಲ 5 ಜೊತೆಗೂ ಶಾಂತ ಆಗ್ತದೆ. ಸಂಬಂಧ ಈಶ್ವರ ಮತ್ತು ಜೀವ ಅನಾದಿಯ ಇರುವುದರಿಂದ ಇವರು
ಬಿಂಬ ಒಂದೇ ಬ್ರಹ್ಮ, ಉಳಿದದ್ದೆಲ್ಲ ಪ್ರತಿಬಿಂಬ. ನೀವೆಲ್ಲ ಅಂದ್ರೆ ಈ ಎಲ್ಲ ಜೀವಗಳೆಲ್ಲ ಪ್ರತಿಬಿಂಬ, ಈಶ್ವರ ಎಲ್ಲ ಪ್ರಕೃತಿ ಸಮಯ ಪ್ರಕೃತಿ ಹಿಡ್ಕೊಂಡು ಎಲ್ಲಾನು ಪ್ರತಿಬಿಂಬನೆ. ಬ್ರಹ್ಮ ಒಂದೇ ಬಿಂಬ. ಆ ಪ್ರಕೃತಿ ಒಳಗೆ ಸತ್ವ ರಜ ತಮ ಅಂತೇಳಿ 3 ಕ್ಯಾರೆಕ್ಟರ್ ಮಾಡಿ ಒಂದ್ರೊಳಗ ಮಾಯೆ ಮಾಡಿದ್ರು. ಇಡೀ ಬ್ರಹ್ಮಾಂಡ ಕಂಟ್ರೋಲ್ ಮಾಡಂತದ್ದು ಒಂದು ಮಾಯೆ. ಇನ್ನ ಒಂದು ಬರೀ ಒಂದು ಪಿಂಡಾಂಡ ಕಂಟ್ರೋಲ್ ಮಾಡ್ಲಿಕ್ಕೆ ಒಂದು ಅವಿದ್ಯೆಯಾಗಿ ಕೂತು ಮತ್ತೆ ಒಂದಿಷ್ಟು ಜಡ ವಸ್ತುಗಳದಾವ, ಭೋಗ ವಸ್ತುಗಳದಾವ ಈ ಜಗತ್ತಿನೊಳಗ. ಆ ಭೋಗ ವಸ್ತುಗಳ ರಾಶಿನೇ ಜಗತ್ತು. ಇಡೀ 84 ಲಕ್ಷ ಜೀವರಾಶಿಗಳ ಭೋಗ ವಸ್ತುಗಳ ಸಂಗ್ರಹಾಲಯನೇ ಈ ಜಗತ್ತು, ಜಡ ವಸ್ತುಗಳು. ಆರು ಐಟಮ್ಗಳು ಹೇಳ್ರಿ ಯಾವುವು ಅನಾದಿಗಳು? ಬ್ರಹ್ಮ, ಪ್ರಕೃತಿ, ಜೀವ, ಈಶ್ವರ, ಬ್ರಹ್ಮ ಮಾಯೆ ಅವುಗಳ ಸಂಬಂಧ. ಈಶ್ವರ ಮತ್ತು ಜೀವ, ಈಶ್ವರ ಬೇರೆ. ಅವು ಸ್ಟಾರ್ಟಿಂಗ್ ಹೇಳಿದೆವು. ಇವತ್ತು ಹೇಳಿದ್ದು ಸ್ವಲ್ಪ ಅದಕ್ಕಿಂತ ಎತ್ತರದ ಮಟ್ಟದ್ದದ. ಬ್ರಹ್ಮ, ಪ್ರಕೃತಿ, ಜೀವ, ಈಶ್ವರ, ಭೇದ ಅಂದ್ರೆ ಎಲ್ಲ ಪರಸ್ಪರ ಭೇದ. ಅವು 4ಕ್ಕೂ ಪರಸ್ಪರ ಭೇದ ಮತ್ತು ಅವು 4ಕ್ಕೂ ಪರಸ್ಪರ ಸಂಬಂಧ. ಈಗ ಜೀವ ಜಗತ್ತು ಈಶ್ವರ ಹೆಂಗದ ಹಂಗ ಇಲ್ಲಿ ಬ್ರಹ್ಮ, ಪ್ರಕೃತಿ, ಈಶ್ವರ, ಜೀವ ಈ 4ರದು ಪರಸ್ಪರ ಸಂಬಂಧ ಮತ್ತು ಪರಸ್ಪರ ಭೇದ. ಇದು ಎತ್ತರದ ಮಟ್ಟದ ವಿಷಯ. ಅಲ್ಲಿ ಒಂದ್ 2ಕ್ಕೆ ಭೇದ ಹೇಳಿ 2ಕ್ಕೆ ಸಂಬಂಧ ಹೇಳಿ ಮೊದಲು ಮ್ಯಾಲೆ ಕರ್ಕೊಂಡ್ಬರ್ತಾರೆ, ಆಮೇಲೆ ಪರಸ್ಪರ ಅಂತ ಹೇಳ್ತಾರೆ. ಭೇದನು ಶಾಂತ ಅದ, ಅಭೇದನು ಶಾಂತ, ಸಂಬಂಧನು ಶಾಂತ ಅದ. ಮತ್ತೆ ಪ್ರಕೃತಿ, ಜೀವ, ಈಶ್ವರ ಇದು ಇದನ್ನು ಏನದು ಶಾಂತನೇ ಅದ. ಬ್ರಹ್ಮ ಒಂದೇ ಅನಂತ. ಅಲ್ಲಿ 5 ಆದ್ರೆ ಇಲ್ಲಿ ಎಷ್ಟಾಗ್ತವ? ಅಲ್ಲಿ ಬರೀ ಭೇದ ಹೇಳ್ಯಾರ, ಇಲ್ಲಿ ಸಂಬಂಧನೂ ಹೇಳ್ಯಾರ. ಇಲ್ಲಿ ಎಷ್ಟಂತ ವಿಚಾರ ಮಾಡ್ರಿ. ನಾಳೆ ಜೀವ, ಜಗತ್ತು, ಈಶ್ವರ 3 ಅದಾವಲ್ರಿ. ಜಗತ್ತಿಗೆ ಜಡ ಅಂದಾರ. ಜೀವ, ಜಡ, ಈಶ್ವರ ಈ 3ರೊಳಗೆ ಏನ್ ಮಾಡ್ಯಾರ? ಭೇದ ಒಂದೇ ಹೇಳ್ಯಾರ. ಭೇದ ಒಂದೇ ಹೇಳಿದ್ರೆ ಎಷ್ಟಾಯ್ತು? 5 ಆಗ್ಯಾವ. ಸಂಬಂಧ ಹೇಳಿದ್ರ 10 ಆಗ್ತಾವ. ಹೌದಲ್ರಿ? 10 ಆಗ್ತಾವ. ಅವು 3ರದು ಭೇದ 3ರದು ಸಂಬಂಧ ಹೇಳಿದ್ರೆ 10 ಅದು. ಇಲ್ಲಿ 4 ಅದಾವ. ಜೀವ, ಈಶ್ವರ, ಬ್ರಹ್ಮ, ಪ್ರಕೃತಿ. ಆ ಪ್ರಕೃತಿ ಒಳಗ ಸತ್ವ ರಜ ತಮ 3 ಗುಣಗಳು. ಸತ್ವ ಗುಣಕ್ಕೆ ಸಂಬಂಧಪಟ್ಟದ್ದು ಮಾಯೆ, ರಜೋ ಗುಣಕ್ಕೆ ಸಂಬಂಧಪಟ್ಟದ್ದು ಅವಿದ್ಯೆ ಮತ್ತು ತಮೋ ಗುಣಕ್ಕೆ ಸಂಬಂಧಪಟ್ಟದ್ದು ಜಡವಸ್ತು ರಾಶಿ. ಪ್ರಜ್ಞೆ ಇಲ್ಲ ಅವಕ್ಕೆ. ಜೀವ, ಅವಿದ್ಯೆ, ಜಡವಸ್ತು ಮತ್ತು ಬ್ರಹ್ಮ ಹೆಂಗದ? ಇವು ಜಡವಸ್ತುಗಳಿಗೆ ತಾವೇನದವ ಗೊತ್ತಿಲ್ಲ. ಮತ್ತೆ ತಾವು ಸುತ್ತಮುತ್ತ ಯಾರದರ ಏನದ ಅನ್ನೂ ಗೊತ್ತಿಲ್ಲ. ಸ್ವಪ್ರಜ್ಞೆನೂ ಇಲ್ಲ, ಪರಪ್ರಜ್ಞೆನೂ ಇಲ್ಲ. ಇದು ಅವಿದ್ಯೆ ಮತ್ತು ಜೀವ ಏನದ ಅಲ್ಲ, ಚಿರಭಾಸ. ಇದಕ್ಕೇನು ಗೊತ್ತದಪ್ಪ ಅಂದ್ರೆ ಜಡವಸ್ತುಗಳನ್ನ ಗುರುತಿಸುವಂತ ಬುದ್ಧಿ ಅದ ಇದಕ್ಕೆ. ಆದರೆ ಬ್ರಹ್ಮನನ್ನು ಅರಿಯುವಂತ ಬುದ್ಧಿ ಇಲ್ಲ ಇದಕ್ಕೆ. ಯಾವುದಕ್ಕ? ರಜೋಗುಣಕ್ಕೆ. ಬ್ರಹ್ಮನನ್ನ ಅರಿಯುವ ಸಾಮರ್ಥ್ಯ ಇಲ್ಲ. ಎಲ್ಲ ಜಡವಸ್ತುಗಳನ್ನ ಗುರುತಿಸ್ತದೆ. ಅದು ಮತ್ತೆ ಹೊರಪ್ರಕಾಶ, ಹೊರಗಿನ ಪ್ರಕಾಶದಿಂದ. ಅದಕ್ಕೆ ಸ್ವಂತ ಪ್ರಕಾಶನೇ ಇಲ್ಲ ಅದಕ್ಕೆ.
ಚಿಮಣಿ ಎಣ್ಣೆಯ ದೀಪ ಹಚ್ಚಿದ್ರೆ ಅದಕ್ಕೆ ಗೊತ್ತಾಗ್ತದೆ ಯಾವ ವಸ್ತು ಏನು. ಇಲ್ಲ ಸೂರ್ಯ ಬೇಕು, ಇಲ್ಲ ಬೇರೆ ಏನಾರ ಬೆಳಕು ಬೇಕು, ಅದರಿಂದ ಅದು ಗುರುತಿಸ್ತದೆ ಹೊರತು ಸ್ವಂತ ಗುರುತಿಸುವ ಶಕ್ತಿ ಅದಕ್ಕಿಲ್ಲ. ಮತ್ತೆ ಬ್ರಹ್ಮನನ್ನು ಅರಿಯುವ ಶಕ್ತಿನೂ ಇಲ್ಲ ಅದಕ್ಕೆ, ರಜೋಗುಣಕ್ಕೆ. ಮತ್ತೆ ತನ್ನ ತಾನು ಅರಿಯುವ ಶಕ್ತಿ ಸುಪ್ತವಾಗ್ಯದ. ಅದರೊಳಗೆ ತನ್ನನ್ನು ತಾನು ಅರಿಯುವ ಶಕ್ತಿ ಸುಪ್ತವಾಗ್ಯದ. ಒಂದು ಜಡವಸ್ತು, ಒಂದು ಕಲ್ಲದಲ್ಲ, ಕಲ್ಲಿಗೆ ತನ್ನ ತಾನು ಅರಿಯುವ ಶಕ್ತಿ ಇಲ್ಲ. ಆದರೆ ಈ ರಜೋಗುಣ ಏನದಲ್ಲ, ಅವಿದ್ಯೆ ಜೀವ ಅಂತ ಏನದಲ್ಲ, ಇದಕ್ಕ ಜಡವಸ್ತು ತನ್ನನ್ನು ತಾನು ಅರಿಯುವಂತ ಶಕ್ತಿ ಅದ. ಇದಕ್ಕ ಅದು ಎಂತದಕ್ಕೆ ಸುಪ್ತವಾಗ್ಯದ. ಅದ್ರೊಳಗೆ ಸುಪ್ತವಾದಂತ ತನ್ನ ತಾನು ಅರಿಯುವ ಶಕ್ತಿಯನ್ನ ಗುರುವಾದವನು ಅದನ್ನು ಹೊರಗೆ ತೆಗಿತಾನೆ. ಒಂದು ಕಲ್ಲಿಗೆ ತನ್ನ ತಾನು ಅರಿಯುವಂತ ಶಕ್ತಿ ಇಲ್ಲ. ಅದಕ್ಕೆ ಅಂತ ಎಷ್ಟು ತಿಳಿಸಿದ್ರು ತಿಳ್ಕೊಳ್ಳಲಾಗಿದಲ್ಲೋ ಕಲ್ಲಿದ್ದಂಗದಿ ಅಂತಂದ್ರೆ ಅವನೊಳಗ ಆ ಸೂಕ್ತವಾದ ಶಕ್ತಿಯ ಕೊರತೆ ಬಹಳ ಅದಂತ. ತನ್ನ ತಾನು ಅರಿಯುವ ಶಕ್ತಿ ಸೂಕ್ತವಾಗಿದ್ದು ಬ್ರಹ್ಮನನ್ನು ಅರಿಯಲು ಅಸಮರ್ಥವಾಗಿದ್ದು ಮತ್ತು ಎಲ್ಲ ಜಡ ವಸ್ತುಗಳನ್ನ ಪರಪ್ರಕಾಶದಲ್ಲಿ ಪ್ರಕಾಶಿಸುವಂತ ಒಂದು ವಸ್ತು ಯಾವುದದು ಅದೇ ಚಿದಾಭಾಸ, ಅದೇ ರಜೋಗುಣ, ಅದೇ ಪ್ರಕೃತಿಯ ಎರಡನೇ ಗುಣ. ಅದಕ್ಕಿಂತ ಮೊದಲಿಂದ ಏನಾದ್ರು ಸತ್ವಗುಣ, ಮಾಯೆ, ಬ್ರಹ್ಮ ಅದ್ರ ಜೊತೆಗೆ ಅದವು. ಆ ಬ್ರಹ್ಮ ಹೆಂಗದ ಅಂದ್ರೆ ಸ್ವಯಂ ಪ್ರಕಾಶ ಅದ. ಆ ಬ್ರಹ್ಮನನ್ನ ಅರಿಯುವ ಶಕ್ತಿ ಜೀವನಿಗೆ ಇರ್ಲಕ್ಕಿಲ್ಲ. ಆದ್ರೆ ಅದನ್ನ ಅರಿಯುವಂಥದ್ದು, ಜೀವನನ್ನೇ ಅರಿಯುವಂತ ಶಕ್ತಿ ಆ ಬ್ರಹ್ಮಗೆ. ಸತ್ವಗುಣಿ ಆದ್ರಿ ಅಂತಂದ್ರೆ ಜೀವನನ್ನು ಅರ್ಥ ಮಾಡ್ಕೋತೀರಿ, ಜಡವನ್ನು ಅರ್ಥ ಮಾಡ್ಕೋತೀರಿ. ರಜೋಗುಣಿ ಆದ್ರಿ ಅಂತಂದ್ರೆ ಬ್ರಹ್ಮನನ್ನು ಅರಿಯುವುದಿಲ್ಲ, ಜಡ ವಸ್ತುಗಳನ್ನಷ್ಟೇ ಅರಿತೀರಿ. ಇಲ್ಲೇನದ ಈ ಸಿದ್ಧಾಂತದ ಉಪದೇಶ ರಜೋಗುಣಿಗೆ. ಆ ಕಡೆ ಈ ಜಡ ವಸ್ತುಗಳನ್ನು ಅರಿಯೋದೆಲ್ಲ ಗೊತ್ತದಪ್ಪ ನಿನಗ, ಫುಲ್ ಪರ್ಫೆಕ್ಟ್ ಅದಿ. ಈ ಬ್ರಹ್ಮನನ್ನು ಅರಿಯುವಂತ ಶಕ್ತಿ ನಿನ್ನೊಳಗದ, ಬಾ ಬ್ರಹ್ಮನನ್ನು ಅರಿತು ನೀನೇ ಬ್ರಹ್ಮನಾಗತ್ತಿ ಬಾ ಅಂತ ಆ ರಜೋಗುಣಿ ಜೀವನಿಗೆ ಹಿಡ್ಕೊಂಡ್ಬಂದು ಗುರು ಆದವನು ಟ್ರೀಟ್ಮೆಂಟ್ ಕೊಡ್ತಿರ್ತಾನ. ಹೆಂಗದ ನೋಡ್ರಿ. ಓಕೆ, ನಾಳೆ ಪ್ರಳಯಕ್ಕೆ ಸಂಬಂಧಪಟ್ಟ ನಿದ್ರೆ, ಸಾವು, ಪ್ರತಿನಿತ್ಯ ಮಕ್ಕಳದ ನಿದ್ದೆ, ಒಂದು ದಿನ ಸ್ಥಿರ ನಿದ್ರೆ, ಸಾವು, ಆಮೇಲೆ ಬ್ರಹ್ಮಾಂಡದಾಗ ಹುಟ್ಟುತ್ತೀವಿ ಸಾಯ್ತೀವಿ, ಒಂದಿನ ಬ್ರಹ್ಮಾಂಡನು ಪ್ರಳಯ ಆಗಿ ಹೋಗ್ಬಿಡ್ತದೆ. ಹೀಗಾಗಿ ಆ ಮೂರು ಸ್ಥಿತಿಗಳಿಗೆ ಏನು ಶಬ್ದಗಳನ್ನು ಬಳಸ್ಯಾರ, ಏನು ವಿಶ್ಲೇಷಣೆ ಮಾಡ್ತಾರ, ಅದನ್ನ ನಾಳೆ ನೋಡೋಣ. ಅನಾದಿ, ಅನಂತ ಇವೆರಡು ಶಬ್ದಗಳನ್ನು ತಿಳ್ಕೊಂಡ್ರೆ ಸಾಕು. ಆದಿ ಅನ್ನೋದು ಇಲ್ಲ, ಅಂತ್ಯ ಅನ್ನೋದು ಇಲ್ಲ. ಅವೆರಡು ವೇದಾಂತದಲ್ಲಿ ಸಂಭವಿಸುವುದಿಲ್ಲ. ಇಲ್ಲಿ ಏನಿದ್ದದ್ದು ಅನಾದಿನೇ ಆದ, ಏನಿದ್ದದ್ದು ಅನಂತನೇ ಆದ. ಅಲ್ಲಿ ಆದಿ ಅಂತ್ಯಗಳು ಇಲ್ಲದಂತಹದ್ದು ಸಿದ್ಧಾಂತ. ಅದವಲ್ಲ ಅಂತಂದ್ರೆ ಅವು ಚಕ್ರಾಕಾರದಲ್ಲಿ ಅದಾವ. ಈಗ ನಿಮ್ ಕಣ್ಣಿಗೆ ಕಾಣ್ಲಕ್ಕಿಲ್ಲ. ಯಾವುದೋ ಒಂದು ಸಮಸ್ಯೆ ಅದ, ಆ ಸಮಸ್ಯೆ ಪರಿಹಾರ ಇಲ್ಲ ಅಂತೀರೇನು? ಪರಿಹಾರ ಇಲ್ಲ ಸಮಸ್ಯೆ ಜಗತ್ತಿನಾಗ ಇಲ್ಲ. ನಿಮಗೆ ಪರಿಹಾರ ಸಿಕ್ಕಿಲ್ಲ, ನಿಮ್ಮ ಬುದ್ಧಿಗೆ ಅದಕ್ಕೆ ಸಿಕ್ಕಿಲ್ಲ ಅಷ್ಟೇ. ಆದ್ರೆ ಪರಿಹಾರ ಇಲ್ಲ ಅಂತ ಹೇಳಕ್ಕಾಗಲ್ಲ. ನಮಗ್ ತಿಳಿದಿಲ್ಲ ಅಂತಂದ್ರೆ ಅಲ್ಲಿ ಪರಿಹಾರನೇ ಇಲ್ಲ ಅಂತ ಹೇಳಕ್ ಆಗಲ್ಲ. ಪರಿಹಾರ ಇದ್ದೇ ಇರುತ್ತೆ, ನಮಗೆ ತಿಳಿಲಕ್ಕಿಲ್ಲ ಅಷ್ಟೇ. ಈಗ ಸದ್ಯಕ್ಕೆ ನಾವು ವಿಚಾರ ಮಾಡಿದ್ರೆ ನಮ್ಮ ಬುದ್ಧಿ ಮತ್ತೆ ತಿಳಿಸ್ಲಿಲ್ಲಕ್ಕಿಲ್ಲ. ಹಿಂಗ ನಮಗೆ ತಿಳಿದಿಲ್ಲ ಅಂತಂದ್ರೆ ಅದು ಇಲ್ಲ ಅಂತ ಅಲ್ಲ. ಆದ್ರೆ ನಮಗೆ ಈಗ ಅನುಭವಕ್ಕೆ ಬಂದಿಲ್ಲ ಅಷ್ಟೇ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಓಂ ಶಾಂತಿ 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 ಶಾಂತಿ. ತುಂಬಾ ಧನ್ಯವಾದಗಳು. ಶುದ್ಧ ಬ್ರಹ್ಮನಿಷ್ಠ ಸದ್ಗುರು
ಇಲ್ಲಿವರೆಗೆ ಬ್ರಹ್ಮ, ಈಶ್ವರ, ಪ್ರಕೃತಿ, ಜೀವ ಇವುಗಳ ಉತ್ಪತ್ತಿ, ಸಂಬಂಧ, ಭೇದ ಇವುಗಳ ಕುರಿತು ವಿಸ್ತಾರವಾಗಿ ನಮಗೆಲ್ಲ ತಿಳಿಸಿಕೊಟ್ರು. ಅದರಲ್ಲಿ ಒಂದನೇದಾಗಿ ಬ್ರಹ್ಮ ಹೇಗೆ ಉತ್ಪತ್ತಿ ಆಗ್ತದ, ಕೇವಲ ಬ್ರಹ್ಮನಿಂದಲೂ ಉತ್ಪತ್ತಿ, ಕೇವಲ ಬ್ರಹ್ಮನಿಂದಲೂ ಸಂಭವಿಸುವುದಲ್ಲ ಉತ್ಪತ್ತಿ, ಅದು ಕೇವಲ ಪ್ರಕೃತಿಯಿಂದಲೂ ಸಂಭವಿಸುವುದಲ್ಲ, ಮತ್ತು ಬ್ರಹ್ಮ ಪ್ರಕೃತಿಯಿಂದ ಸಂಬಂಧದಿಂದಲೂ ಸಂಭವಿಸುವುದಿಲ್ಲ, ಕೇವಲ ಈಶ್ವರನಿಂದಲೂ ಸಂಭವಿಸುವುದಲ್ಲ, ಅದು ಕೇವಲ ಜೀವನಿಂದಲೂ ಸಂಭವಿಸುವುದಲ್ಲ, ಮತ್ತು ಈಶ್ವರ ಜೀವ ಭೇದದಿಂದಲೂ ಸಂಭವಿಸುವುದಿಲ್ಲ. ಹೆಂಗ ಸಂಭವಿಸುವುದಂದ್ರೆ ಬ್ರಹ್ಮ ಅನಾದಿಯಾಗಿದೆ. ಇದೇ ರೀತಿಯಾಗಿ ಉಳಿದ ಪ್ರಕೃತಿ, ಈಶ್ವರ, ಜೀವ ಇವುಗಳು ಕೂಡ ಈ ರೀತಿಯಾಗಿ ಸಂಭವಿಸ್ತವೆ, ಈ ರೀತಿಯಾಗಿ ಸಂಭವಿಸುವುದಿಲ್ಲ ಅನ್ನೋದನ್ನ ಬಹಳ ವಿಸ್ತಾರವಾಗಿ ನಮಗೆಲ್ಲ ತಿಳಿಸಿಕೊಟ್ರು. ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಅದರಿಗಳು ಸರಿಯಾಗಿ ನಾನು ಮಾತಾಡೋದು ಕೇಳ್ತದ್ರೆ ಸರಿಯಾಗಿ ಈಗ ವಿವೇಕ ಚೂಡಾಮಣಿ ಗ್ರಂಥವನ್ನು ಪರಾಮರ್ಶೆ ಮಾಡೋಣ. ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ಬಿಟ್ಟರೆ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಯಾಮಾಹುತ್ ಸರ್ವಲೋಕಾನಾಂ ಪ್ರಕೃತಿಂ ಶಾಸ್ತ್ರಪಾಲನ ತಾಂ ಧರ್ಮಚಾರಿಣಿಂ ಶಂಭೋ ಪ್ರಣಮಾಮಿ ಪರಂ ಶಿವ. ಪರಮ ಪೂಜ್ಯ ಬ್ರಹ್ಮಲೀನ ಪೀತಾಂಬರಜಿ ಮಹಾರಾಜರು ಹಾಗೂ ಬ್ರಹ್ಮಲೀನ ಸಾಧು ನಿಶ್ಚಲದಾಸ್ಜಿ ಮಹಾರಾಜರನ್ನ ಎನ್ನವರ ಮಂದಿರದಲ್ಲಿ ಸ್ಮರಿಸಿಕೊಂಡು ವಿವೇಕ ಚೂಡಾಮಣಿ ಎಂಬ ಗ್ರಂಥದ ಕರ್ತೃಗಳಾದ ಆದಿ ಜಗದ್ಗುರು ಶಂಕರಾಚಾರ್ಯರನ್ನು ಕೂಡ ಸ್ಮರಿಸಿಕೊಂಡು ಈ ಶುದ್ಧಾತ್ಮ ಬ್ರಹ್ಮಜ್ಞಾನ ಪಾಠದ ಸಾನ್ನಿಧ್ಯ ವಹಿಸಿ ಇಲ್ಲಿಯವರೆಗೂ ನಮಗೆ ಜ್ಞಾನಾಮೃತವನ್ನು ಉಪದೇಶ ಮಾಡಿದ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳಾದಂಥ ಶರಣಬಸವ ಸ್ವಾಮೀಜಿಯವರ ಪಾದ ಕಮಲಗಳಿಗೆ ಅಣಿ ಮಾಡಿದರು. ಈ ಪಾಠದಲ್ಲಿ ಉಪಸ್ಥಿತರಿದ್ದು ಇಲ್ಲಿಯವರೆಗೂ ಎಲ್ಲರೂ ಜ್ಞಾನಾಮೃತವನ್ನು ಆಲಿಸಿದ ಶುದ್ಧ ಬ್ರಹ್ಮನಿಷ್ಠ ಶ್ರೋತ್ರೀಯ ಬ್ರಹ್ಮನಿಷ್ಠ ಸದ್ಗುರುಗಳ ಪಾದ ಕಮಲಗಳಿಗೆ ಸಾಷ್ಟಾಂಗ ಪ್ರಣಾಮಗಳು. ನಾವು ನಿನ್ನೆ ದಿವಸ ವಿವೇಕ ಚೂಡಾಮಣಿಯಲ್ಲಿ 78ನೇ ಶ್ಲೋಕವನ್ನ ನಾವು ನೋಡಿದ್ದಾಗಿದೆ. ವಿಷಯಾಶ ಮಹಾಪಾಶ ಜೋ ವಿಮುಕ್ತ ಸುದುಷ್ಟ ಸ ಏವ ಕಲ್ಪತೆ ಮುಕ್ತಿ ನಾಣ್ಯ ಶಾಸ್ತ್ರವೇದ್ಯತಿ ಅಂತೇಳಿ ಈ ವಿಷಯ ಅಭಿಲಾಷೆ ಎಂಬ ಮಹಾಪಾಶವನ್ನ ಬಿಡಿಸಿಕೊಳ್ಳಬೇಕಾದ್ರೆ ಈ ವಿಷಯಾಭಿಲಾಷೆ ಪಾಶದಿಂದ ಯಾವ ಬಿಡುಗಡೆ ಹೊಂದುತ್ತಾನ ಅವನು ಮುಕ್ತಿಗೆ ಅರ್ಹ. ಅಕಸ್ಮಾತ್ ಈ ಪ್ರವೃತ್ತಿ ಇಲ್ಲ ಅಂದ ದೇವಿಯವರು ಷಡ್ದರ್ಶನಗಳನ್ನು ತಿಳಿದು ಕೂಡ ಅವರು ಮುಕ್ತಿಗೆ ಅರ್ಹ ಆಗುವುದಿಲ್ಲ ಅಂತ ವಿಷಯವನ್ನು ನಾವು ತಿಳ್ಕೊಂಡಿದ್ವಿ. ಇವತ್ತಿನ ದಿವಸ ಶ್ಲೋಕ 79 ಪುಟ ಸಂಖ್ಯೆ 109 ವಿವೇಕ ಚೂಡಾಮಣಿ ಎಂಬ ಗ್ರಂಥದಲ್ಲಿ ಪಾಪಾತ ವೈರಾಗ್ಯ
ಶರವೋ ಮಜ್ಜಯತೆಂತರಾಲೆ ನಿಗ್ರಹ್ಯತೆ ಈ ಶ್ಲೋಕದ ಅರ್ಥವೇನಂತಂದ್ರೆ ಈ ಸಂಸಾರ ಸಾಗರದ ಆಚೆ ದಡವನ್ನ ಸೇರಬೇಕು ಮಂದ ವೈರಾಗ್ಯ ಉಳ್ಳಂತಹ ಮುಮುಕ್ಷರ ಒಳಗನ್ನ ಹಿಡಿದು ಆಶೆ ಎಂಬ ಮೊಸಳೆ ವೇಗದಿಂದ ಅವನನ್ನು ಹಿಂದಕ್ಕೆ ಎಳ್ಕೊಂಡು ಬಂದು ಅವರನ್ನ ನೀರಿನ ಮಧ್ಯದಲ್ಲಿ ಮುಳುಗಿಸ್ತದ ಅಂತ ಅರ್ಥ ಇದೆ. ಸಂಸಾರ ಸಾಗರದ ಆಚೆ ದಡವನ್ನು ಸೇರಬೇಕು ಅಂತೇಳಿ ನಾವು ಏನು ಪ್ರಯತ್ನ ಮಾಡ್ತೀವಿ, ಪ್ರಯತ್ನಿಸುತ್ತಿರುವಂತ ಯಾರೋ ಮಂದ ವೈರಾಗ್ಯವುಳ್ಳ ಮುಮುಕ್ಷು, ಮಂದ ವೈರಾಗ್ಯವುಳ್ಳಂತ ಮುಮುಕ್ಷ ಒಳನ್ನ ಹಿಡಿದು ಆಶೆ ಎಂಬ ಮೊಸಳೆ ವೇಗದಿಂದ ಅವಳನ್ನ ಎಳ್ಕೊಂಡು ಬಂದು ನೀರಿನ ಈ ಒಂದು ಶ್ಲೋಕದ ಅರ್ಥ. ಇದನ್ನೇ ನಾವು ಇನ್ನಷ್ಟು ವಿಚಾರವಾಗಿ ಆಳವಾದ ವಿಚಾರವಾಗಿ ಮಾಡಬಹುದು ಅಂತಂದ್ರೆ ವೈರಾಗ್ಯ ಮುಕ್ತಿ ಇಲ್ಲ. ವೈರಾಗ್ಯ ಇದ್ದವರಿಗೆ ಮುಕ್ತಿ ಶತಸಿದ್ಧ ಅಂತ ಶಂಕರಾಚಾರ್ಯರು ಒತ್ತಿ ಒತ್ತಿ ಈ ಶ್ಲೋಕ ಹೇಳ್ತಾರೆ. ಆದ್ರೆ ನಮ್ಮ ವೈರಾಗ್ಯ ದೃಢವಾಗಿ ಇಲ್ಲದಿದ್ದ, ನಮ್ಮ ವೈರಾಗ್ಯ ತಾತ್ಕಾಲಿಕವಾಗಿ ಇದ್ದ ಅದು ನಮಗ ಬಹಳ ಕಾಲ ಕಾಪಾಡೋದಲ್ಲ. ಅದೇನ್ ಮಾಡ್ತದ, ನೀರಿನ ಮಡುವಿನಲ್ಲಿ ನಮ್ಮನ್ನ ಮಧ್ಯದೊಳಗೆ ಮುಳುಗಿಸಿ ಬಿಡ್ತದ ಅಂತ ಈ ಶ್ಲೋಕ ಎಚ್ಚರಿಸ್ತಾರ. ಲೋಕದ ಮುಖಾಂತರ ಎಚ್ಚರಿಸ್ತಾರ. ದುರಂತಗಳು ನಮ್ಮ ಜೀವನದಲ್ಲಿ ದುರಂತಗಳು ಒಂದರ ಮೇಲೊಂದು ಬಿಟ್ಟಿರ್ತಾವ. ಒಂದರ ಮೇಲೊಂದು ನಮ್ಮ ಸಾಕಷ್ಟು ಒಂದಿನ ಹಂಗೆ ದುರಂತಗಳು ಬಂದು ಅಂತಂದ್ರೆ ಕಷ್ಟಗಳು ಬಂದು ಅಂತ ತಾತ್ಕಾಲಿಕವಾಗಿ ಜೀವನದಲ್ಲಿ ಜಿಗುಪ್ಸೆ, ಬಾಹ್ಯ ವಸ್ತುಗಳಲ್ಲಿ ವೈರಾಗ್ಯ ಉತ್ಪನ್ನ ಆಗಬಹುದು. ಏನೋ ಜೀವನದ ಜಿಗುಪ್ಸೆ ಉಂಟಾಗಬಹುದು ಅಥವಾ ವಿಷಯದೊಳಗ ವೈರಾಗ್ಯ ಉಂಟಾಗಬಹುದು, ಉತ್ಪನ್ನ ಆಗಬಹುದು. ಮತ್ತು ಆಪ್ತರ ವಿಯೋಗ, ಸಂಬಂಧಿಕರ ದೂರ ಆಗಬಹುದು. ಮತ್ತು ಘೋರವಾದ ಅಪಘಾತಗಳು ಸಂಭವಿಸಬಹುದು. ಅನ್ಯ ಆಶಾ ಭಂಗ ಉಂಟಾಗಬಹುದು. ಗಾಢ ಪ್ರೇಮಿಗಳ ವಿರಹವನ್ನು ಉಂಟಾಗಬಹುದು. ಅಪಾರ ಐಶ್ವರ್ಯ ಹಾನಿ ಸೋಲು ಕೂಡ ಆಗಬಹುದು. ಇವೆಲ್ಲ ಆದಾಗ ತಡೆಯಲು ಅಸಾಧ್ಯವಾದಂತ ವ್ಯಾನಿಗಳು ಬರಬಹುದು. ಮನುಷ್ಯ ಚಿತ್ರಹಿಂಸೆಗೆ ಈಡು ಮಾಡುವಂತ ಅವಮಾನ ಇಂಥವುಗಳು ಒಂಟೊಂಟಿಗೆ ಅಲ್ಲ, ಒಂಟೊಂಟಾಗಿನೂ ಬರ್ಬೋದು ಅಥವಾ ಒಟ್ಟಾಗಿನೂ ಕೂಡ ಒಮ್ಮೆ ಬಂದು ಅಂತಂದ ಮನುಷ್ಯನನ್ನ ಅವಾಗ ಏನು ಮಾಡ್ತದ, ವೈರಾಗ್ಯದ ಕಡೆಗೆ ತಿರುಗಿಸಬಹುದು. ಏನಪ್ಪಾ ಇಷ್ಟೆಲ್ಲ ಸಂಕಷ್ಟಗಳು ಬಂದು ನಮ್ಮ ಜೀವನದಾಗ ಅಂತೇಳಿ ಇವಾಗ ಈ ಮನುಷ್ಯನಿಗೆ ವೈರಾಗ್ಯ ಕಡೆ ತಿರುಗಿಸಬಹುದು. ಆದರೆ ಅಂತಹ ವೈರಾಗ್ಯಕ್ಕೆ ಅಭಾವ ವೈರಾಗ್ಯ ಅಂತ ಕರೀತಾರೆ. ಈ ರೀತಿಯಾದ ವೈರಾಗ್ಯ ಉತ್ಪನ್ನ ಆಯಿತುಕೊಂಡ ನಮ್ಮ ಮನಸ್ಸೊಳಗ ಅದಕ್ಕೆ ಅಭಾವ ವೈರಾಗ್ಯ ಅಂತ ಕರೀತಾರೆ. ನೆಂಟರಿಷ್ಟರ ಈ ಸಾವನ್ನ ನೋಡಿ ಬರುವಂತ ವೈರಾಗ್ಯ ಇದು ತಾತ್ಕಾಲಿಕವಾಗಿರ್ತದೆ. ಅದಕ್ಕೆ ಆದ ಸ್ಮಶಾನ ವೈರಾಗ್ಯ ಅಂತ ಕರೀತಾರೆ. ಇಂಥ ತಾತ್ಕಾಲಿಕ ಆಧ್ಯಾತ್ಮಿಕ ಸಾಧನೆ ಆಗುತ್ತದೆ ಅಂತ ಹೇಳಕ್ ಸಾಧ್ಯ ಇಲ್ಲ.
ತಾತ್ಕಾಲಿಕ ವೈರಾಗ್ಯದಿಂದ, ತಾತ್ಕಾಲಿಕ ವಿರಕ್ತಿಯಿಂದ. ಯಾಕೆ ಇದು ತಾತ್ಕಾಲಿಕವಾಗಿರ್ತದೆ, ಆ ಒಂದು ವಿಷಯಕ್ಕೆ ಮಾತ್ರ ಸಂಬಂಧಪಡ್ತದ. ಇಂಥ ವೈರಾಗ್ಯದಿಂದ ಆಧ್ಯಾತ್ಮಿಕ ಸಾಧನೆ ನಾವು ಮಾಡ್ತೀವಿ ಅಂತೇಳಿ ಹೇಳಕ್ಕೆ ಬರೋದಿಲ್ಲ. ಆದ್ರೆ ಕೆಲವು ವೇಳೆ ಅಪರೂಪವಾದಂತಹ ಇಂಥ ಅಸಾಧಾರಣ ಘಟನೆಗಳು ನಮ್ಮ ಮನುಷ್ಯನ ಮೇಲೆ ಗಂಭೀರವಾದಂತಹ ಪರಿಣಾಮ ಬೀರಿ ತಾತ್ಕಾಲಿಕ ವೈರಾಗ್ಯ ಅಂದ್ರೆ ಅದೇ ಮಾರ್ಗವನ್ನ ಒಲಿದು ಅನುಸರಿಸಿಕೊಂಡು ವ್ಯವಹಾರ ಜೀವನಕ್ಕೆ ನಾವು ಮತ್ತೆ ಹಿಂತಿರುಗಲಾರೆ ಶಾಶ್ವತ ವೈರಾಗ್ಯವನ್ನ ಗಳಿಸುವಂತ ನಿದರ್ಶನ ಉದಾಹರಣೆಗಳು ಸಾಕಷ್ಟದವ. ಆದರೆ ಅದಕ್ಕೆ ತಕ್ಕ ಪೂರ್ವ ಸಿದ್ಧತೆ ಆಂತರ್ಯವಾಗಿ ಇರಬೇಕು. ಅದಕ್ಕೆ ಇಂಥ ವೈರಾಗ್ಯ ಕೂಡ ಶಾಶ್ವತವಾದ ವೈರಾಗ್ಯ ಗಳಿಸಬಹುದು. ಆದ್ರೆ ಅದಕ್ಕೆ ತಕ್ಕವಾದಂತ ಅಂತರ್ಯದೊಳಗ ಪೂರ್ವ ಸಿದ್ಧತೆ ಮಾಡ್ಕೊಳ್ಬೇಕಾಗ್ತದ. ಆದ್ರೆ ಈದಂತ ವೈರಾಗ್ಯ ಬಾಹ್ಯ ಪ್ರಪಂಚದ ಅನಿತ್ಯ ವಸ್ತುಗಳು ದುಃಖ ಯೋನಿ ಎಂಬ ದೃಢ ನಿಶ್ಚಯದಿಂದ ಉತ್ಪನ್ನವಾಗ್ತದೆ. ಈ ಅರಿವು ಅನುಭವಜನ್ಯವಾಗಿ ಮನುಷ್ಯನಲ್ಲಿ ಮೂಡಿದ್ರೆ ತಾನಾಗಿ ಬಾಹ್ಯ ವಿಷಯಗಳ ಹಂಬಲ ಬಿಟ್ಟು ಹೋಗ್ತದೆ. ಈ ದುಃಖದ ಸೋಂಕಿಲ್ಲದ ಶಾಶ್ವತವಾದ ಆನಂದವನ್ನ ಕೊಡುವ ನಿತ್ಯ ಸತ್ಯವಾದ ಆತ್ಮದ ಕಲಿಗೆ ಅದು ಗಮನ ಹರಿತದೆ. ಇದಕ್ಕೆ ವಿವೇಕ ಅಂತ ಕರೀತಾರೆ. ಈ ವಿವೇಕದಿಂದ ಉದಯಿಸಿದಂತಹ ವೈರಾಗ್ಯ ಬೆಳಕಿನೊಳಗ ವೃದ್ಧಿಯಾಗಿ ಪ್ರಗತಿಯಾಗಿ ಮೋಕ್ಷ ಫಲವನ್ನ ದೊರಕುವುದರಲ್ಲಿ ಸಂದೇಹ ಇಲ್ಲ. ಈ ಅಭಾವ ವೈರಾಗ್ಯ ನಾಸ್ತಿಕವಾದಕ್ಕಿಂತ ಹೆಚ್ಚು ಜನರನ್ನ ಹಾಳು ಮಾಡ್ತದ. ಅಭಾವ ವೈರಾಗ್ಯ ಎಲ್ಲಾ ಮತದಲ್ಲೂ ಕೂಡ ಸಾವಿರಾರು ಮಂದಿ ಯಾವ ಯಾವ ಕಾರಣಗಳಿಂದಲೂ ಈ ಜೀವನದಾಗ ಜಿಗುಪ್ಸೆ ಹೊಂದಿ ನಿರಾಸಕ್ತಿ ಆಸಕ್ತಿ ಇಲ್ಲದೆ ಜಿಗುಪ್ಸೆ ಹೊಂದಿಕೊಂಡು ತಾತ್ಕಾಲಿಕವಾಗಿ ಈ ವೈರಾಗ್ಯ ಭಾವ ತಳೆದು ಕೆಲವೊಂದು ಮಠಗಳು ಆಶ್ರಮಗಳು ಇತ್ಯಾದಿಗಳಲ್ಲಿ ಸೇರ್ತಾರೆ. ಇಂಥ ವೈರಾಗ್ಯದಿಂದ ಕ್ರಮೇಣ ಏನಾಗ್ತದೆ, ಅವರಿಗೆ ತಾವು ವಿರಾಗಿ ಜೀವನಕ್ಕೆ ತಕ್ಕವರು ಅಲ್ಲ ಅಂತೇಳಿ ತಾವೇ ಸಾಕಷ್ಟು ಸಂಯಮವನ್ನ ತಾವಿನ್ನೂ ಸಾಕಷ್ಟು ಸಂಯಮ ಸಾಧಿಸಿಲ್ಲ ಅಂತೇಳಿ ತಿಳಿದು ಬರ್ತದೆ ಅವರಿಗೆ. ಅವರಲ್ಲಿ ಧೈರ್ಯ ಇದ್ದವರು ಕೆಲವರು ಏನ್ ಮಾಡ್ತಾರ, ಸನ್ಯಾಸವನ್ನ ಬಿಟ್ಟು ಮತ್ತ ಮಠ ಆಶ್ರಮಗಳಿಂದ ಹೊರಗೆ ಬಂದು ಸಂಸಾರ ಜೀವನವನ್ನ ನಡೆಸ್ತಾರ. ತಮ್ಮ ಪಾಲಿಗೆ ಬಂದ ಕಷ್ಟಗಳನ್ನ ಸಾಮಾನ್ಯರಂತೆ ಅವರು ಕೂಡ ಅನುಭವಿಸ್ತಾರೆ. ಮತ್ತು ಕೆಲವರು ಈ ಆಶ್ರಮದಲ್ಲಿರುವಂತ ಕಟ್ಟುನಿಟ್ಟಿನ ನಿಯಮಗಳನ್ನ ಬಿಡಿಸಿಕೊಳ್ಳುವ ಸಾಮರ್ಥ್ಯ ಇಲ್ಲದೆ, ಈ ಪ್ರಪಂಚವನ್ನ ಎದುರಿಸುವ ಧೈರ್ಯನೂ ಇಲ್ಲದೆ ಸನ್ಯಾಸದಲ್ಲೇ ಇದ್ದುಕೊಂಡು ಅವುಗಳ ಸಾರ್ಥಕ ಜೀವನ ಪಡೆಯುವ ಸಂಯಮವನ್ನ ಗಳಿಸಿಕೊಳ್ಳಲಾರದೆ ಈ ಪಶ್ಚಾತ್ತಾಪದ ಉಳುಮೆಯೊಳಗ ಅವರು ಬೇವು ಕೊಡುತ್ತಾರೆ. ಅದನ್ನೂ ಸಹಿಸಿಕೊಳ್ಳಲಾರದೆ ಸಂಕಟದಲ್ಲಿ ಸಿಕ್ಕೊಂಡು ಭ್ರಷ್ಟ ಬಾಳುವೆಯನ್ನು ಕೂಡ ಮಾಡ್ತಾರೆ ಕೆಲವು ಜನ. ಮತ್ತು ಕೆಲವರು ಇನ್ನು ಅಧಮರ ಅವರು ಈ ಸನ್ಯಾಸಿ ವೇಷದಲ್ಲಿ ಇದ್ದುಕೊಂಡು ಅತ್ಯಂತ ಪಟಗಳಾಗಿ ಮುಚ್ಚು ಮೊರೆ ಇಲ್ಲದೆ ಭೋಗಾಪೇಕ್ಷವನ್ನ ಇವರು ತಾವು ಹಾಳಾಗಿ ಇತರರಿಗೂ ಮೋಸ ಮಾಡಿ ಈ ಅಧ್ಯಾತ್ಮ ಜೀವನಕ್ಕೂ ಕೂಡ ಕಳಂಕ ತರುವಂತ ಸನ್ಯಾಸಿಗಳು ಅದಾರ. ಈ ಸನ್ಯಾಸಾಶ್ರಮಕ್ಕೆ ಊಟ ಪ್ರಾಯರಾಗ್ತಾಗಿಂತವ. ಈ
ಆಚಾರ್ಯರು ಈ ಅಪಾಯಗಳನ್ನ ನಾವು ಕೊಡುವ ಒಂದು ಹೋಲಿಕೆಗಳಿಂದ ಮನದಟ್ಟು ಮಾಡ್ಯಾರ. ಏನ ಅಪಾಯಗಳದವ ಇಂಥ ಅಪಾಯಗಳನ್ನ ತಾವು ಕೊಡುವಂತ ಹೋಲಿಕೆಗಳಿಗೆ ಹೋಲಿಸಿ ಮನದಟ್ಟು ಮಾಡ್ತಾರೆ. ಆಶಾಗ್ರಸ್ತವಾದಂತ ಮಂದ ವಿರಾಗಿಗಳನ್ನ ನೌಕೆ ಮುರಿದಾಗ ಸಮುದ್ರ ಮಧ್ಯದಲ್ಲಿ ನೀರಿನ ಪಾಲಾಗಿ ಹೆಂಗ ನೀರಿನಲ್ಲಿ ಆ ಸಮುದ್ರದಲ್ಲಿರುವಂತಹ ಕ್ರೂರ ಮೊಸಳೆಗಳಿಗೆ ತುತ್ತಾಗಿ ಹೊರಗೆ ಹೋಲಿಸ್ತಾರೋ, ಈ ಸಮುದ್ರದ ಮಧ್ಯದಲ್ಲಿ ಇದ್ದವರಿಗೆ ಕುದಿಗೆ ನಮ್ಮ ಕರ್ಕಶವಾದ ಗರಗಸದಂತಿರುವ ಬಾಯಿಟ್ಟ ಭಯಂಕರವಾದಂತ ಮೊಸಳೆ ಅವರನ್ನ ಹಿಡಿದು ಸೆಳೆದು ಕಬಳಿಸುವಂತೆ ಈ ಲೋಕೇಶನ ವೈರಾಗ್ಯವಿಲ್ಲದವರನ್ನ ಸಂಸಾರ ಸಮುದ್ರದಲ್ಲಿ ಸೆಳ್ಕೊಂಡು ಬಂದು ಸೆರೆ ಹಿಡಿದು ಆಚೆ ದಡನ್ನ ಸೇರಿದಾಗ ಮತ್ತು ಹೇಳಿಕೆಯಿಂದ ಆಚಾರ್ಯರು ಎಚ್ಚರಿಕೆಯನ್ನು ಕೊಡ್ತಾರೆ. ಅದಕ್ಕೆ ನಾವು ಅರ್ಧಮರ್ಧ ವಿರಾಗಿಗಳಾಗಿ ಅಥವಾ ಅರ್ಧಮರ್ಧ ವೈರಾಗ್ಯವನ್ನ ತಾಳದೆ ಸಂಪೂರ್ಣವಾದಂತಹ ವೈರಾಗ್ಯವನ್ನ ತಾಳ್ದೀವಿ ಅಂತಂದ್ರೆ ನಾವು ನಮ್ಮ ಜೀವನ ಸರಿಯಾಗಿ ಮಾಡ್ಕೊಂಡು ಹೋಗ್ತೀವಿ ಅನ್ನೋದನ್ನ ಮತ್ತೆ ಈ ಅರ್ಧಮರ್ಧ ವೈರಾಗ್ಯವನ್ನ ತಾಳದವರು ಅವರ ಒಂದು ಜೀವನ ಪ್ರೀತಿ ಆಗ್ತದ. ಸಮುದ್ರದ ಮಧ್ಯದ ಹೋಗಿಸಿಂದ ಅಲ್ಲಿ ಬಿಟ್ಟು ಆ ಮೊಸಳಿ ಬಾಯಿಯೊಳಗೆ ಹೇಗೆ ಹೋಗ್ತಾರ ಆ ರೀತಿ ಆಗ್ತದ ಅನ್ನೋ ವಿಷಯವನ್ನ ಶಂಕರಾಚಾರ್ಯರು ಪರೀಕ್ಷೆ ಮಾಡಿದಾರೆ. ಈ ಒಂದು 4 ನುಡಿಗಳಿಗೆ ವಿರಾಮವನ್ನು ಹೇಳಿ ನನ್ನ ನುಡಿಗಳನ್ನ ವಿಶ್ರಾಂತಿ ಕೊಡ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಈಗ ಅಂತಿಮ ಘಟ್ಟ ಸಂಘದ ಶುದ್ಧ ಬ್ರಹ್ಮನಿಷ್ಠ ಸದ್ಗುಣದಂತ ಮಾಂಸೇಶಿಗಳು ಮಂಗಲಾಚರಣೆಯನ್ನು ಮಾಡಬೇಕು ಅಂತ ಹೇಳಿ ವಿನಂತಿಸಿಕೊಳ್ತೇನೆ. ನಿಜಾನಂದ ಜ್ಯೋತಿ ನಿಜವಾಗಿ ಬೆಳಗಿರಿ ನಿಶ್ಚಲ ದಾಸರಿಗೆ, ಅಜಹರ ಹರಿಗಾಧಾರ ವಿಪಾನಾದ ಪರಮ ಸದ್ಗುರುವರನಿಗೆ. ನಿಜಾನಂದ ಜ್ಯೋತಿ ನಿಜವಾಗಿ ಬೆಳಗಿರಿ ನಿಶ್ಚಲ ದಾಸರಿಗೆ, ಅಜಹರ ಹರಿಗಾಧಾರ ವಿಪಾನಾದ ಪರಮ ಸದ್ಗುರುವರನಿಗೆ. ಋತಿಶಿರದರ್ಥವ ಮತಿಯಲ್ಲಿ ನೆಲೆಸಿದ ಪತಿತ ಪಾವನಗೆ, ಗತಿಗಾನದ ನರ ಅಜ್ಞರಿಗರುವನ್ನು ತೋರಿದ ನೇರನಿಗೆ. ಕುತಲೋಕ್ತಿಗಳನ್ನು ಕಟುವಾಗಿ ಜೀವಿಸಿದವನು ಬೋಧಿಪಗೆ, ಸದ್ದರ್ಶನದ ಸಾರವ ಮೀರಿದ ಯುಕ್ತಿ ಪ್ರಕಾಶಕಗೆ. ಅಸ್ತಿತ್ವಗಳದ ಮತ್ತೊಂದಲ್ಲದ ತತ್ವವ ತಿಳಿಸಿದವಗೆ, ವೃತ್ತಿ ಪ್ರಭಾಕರ ಕೃತಿಯನ್ನು ರಚಿಸಿದ ಪರತರ ಪಂಡಿತಗೆ. ವಿಚಾರ ಸಾಗರ ಕರುಣಿಸಿ ಪರಿಭವ ಬಾಧೆಯ ಕೆಡಿಸಿದಗೆ. ಅಚಲಾದ್ವಯ ನಿಜ ನಿರುಪಮ ನಿರ್ಗುಣ ಪರಮಾಚಾರ್ಯರಿಗೆ. ಪರಮದಯಾನಿಧಿನಾದು ಗುರು
ಆನಂದ ಜ್ಯೋತಿ ನಿಜವಾಗಿ ಬೆಳಗಿರಿ ನಿಶ್ಚಲ ದಾಸರಿಗೆ ಅಜ ಹರಿ ಹರಿಗಾದಾರ ವಿಕನಾದ ಪರಮ ಸದ್ಗುರುವರನಿಗೆ ಪರಮ ಸದ್ಗುರುವರನಿಗೆ ಪರಮ ಸದ್ಗುರುವರನಿಗೆ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ ಸ್ಥಾವರಂ ಜಂಗಮಂ ಚೈವ ತಥಾ ಚೈವ ಚರಾಚರಂ ವ್ಯಾಪ್ತಮೇನ ಜಗತ್ಸರ್ವಂ ತಸ್ಮೈ ಶ್ರೀ ಗುರುವೇ ನಮಃ ಜ್ಞಾನಶಕ್ತಿ ಸಮಾರೂಢ ತತ್ವಮಾಲಾ ವಿಭೂಷಿತಃ ಭಕ್ತಿ ಮುಕ್ತಿ ಪ್ರದಾತಾಯ ತಸ್ಮೈ ಶ್ರೀ ಗುರುವೇ ನಮಃ ಅನೇಕ ಜನ್ಮ ಸಂಪ್ರಾಪ್ತ ಸರ್ವಕರ್ಮ ವಿದಾಯಿನಿ ಸ್ವಾತ್ಮಜ್ಞಾನ ಪ್ರಭಾವೇನ ತಸ್ಮೈ ಶ್ರೀ ಗುರುವೇ ನಮಃ ನ ಗುರುರೋರಧಿಕಂ ತತ್ವಂ ನ ಗುರುರೋರಧಿಕಂ ತಪಃ ತತ್ವಂ ಜ್ಞಾನಾತ್ ಪರಂ ನಾಸ್ತಿ ತಸ್ಮೈ ಶ್ರೀ ಗುರುವೇ ನಮಃ ಮನ್ನಾಥ ಶ್ರೀ ಜಗನ್ನಾಥೋ ಮದ್ಗುರು ಶ್ರೀ ಜಗದ್ಗುರು ಮಮಾತ್ಮ ಸರ್ವಭೂತಾತ್ಮ ತಸ್ಮೈ ಶ್ರೀ ಗುರುವೇ ನಮಃ ಧ್ಯಾನ ಮೂಲಂ ಗುರುಮೂರ್ತಿ ಪೂಜಾ ಮೂಲಂ ಗುರುಪದಂ ಮಂತ್ರ ಮೂಲಂ ಗುರುರ್ವಾಕ್ಯಂ ಮೋಕ್ಷ ಮೂಲಂ ಗುರುಕೃಪಾ ಗುರುರಾದಿರಾದಿತ್ಯ ಗುರು ಪರಮದೈವತಂ ಗುರು ಪರತರಂ ನಾಸ್ತಿ ತಸ್ಮೈ ಶ್ರೀ ಗುರುವೇ ನಮಃ ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಓಂ ಶಾಂತಿ 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 ಪರಮಾನಂದ ಪ್ರಾಪ್ತಿ ಭವ ಸರ್ವ ದುಃಖ ನಿವೃತ್ತಿ ಭವ ಓಂ ಶಾಂತಿ ಶಾಂತಿ